Although you try, pause or reset your life. Karma can play with it anytime. ನನ್ನ ಹೆಸರು ಶಂಕರ್ ಶರ್ಮಾ, IB ಆಫೀಸರ್. ಒಂದು ಅಪರಾಧದ ಹಿಂದೆ ಆ ವ್ಯಕ್ತಿನೋ ಸಮಯನೋ ಪರಿಸ್ಥಿತಿನೋ ಕಾರಣ ಅಲ್ಲ. ನಾನು ನೋಡಿರೋ ಎಷ್ಟೋ ಕೇಸ್ಗಳಲ್ಲಿ ತುಂಬ ಡಿಫ್ರೆಂಟ್ ಆಗಿರೋದು ಅಂದರೆ ಜಾಸ್ಪರ್. Hello, I'm Harish. This is your house? I'm a new tenant. This is your house? ಸುಮ್ಮನೆ ನಗ್ತಾನಲ್ಲ. ಇರು ಮಮ್ಮಿ, ನಾನು ಬರ್ತೀನಿ. This house. ಅಣ್ಣ, ಇದು ನಿಮ್ಮನೇನಾ? ಅಯ್ಯಯ್ಯೋ ಅಲ್ಲ, ನಮ್ಗೆ ಯಾಕೆ ಬೇಡದಿರೋ ಕೆಲಸ. ಅವ್ರಿಗೆ ಇಂಗ್ಲಿಷ್ ಬರುತ್ತಾ ಅಂತ ಕೇಳ್ಬೇಕು ತಾನೆ ನೀವು? ಸಾರಿ ಕಣೆ, ನಗ್ತಿದ್ದ, ಅದಕ್ಕೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡೆ. ಲೂಸ್. ಸರಿ ಬಿಡು, ನಾನು ಅವನಿಗೆ ಫೋನ್ ಮಾಡಿ ನೋಡ್ತೀನಿ. ಮಾಡಿ. ಅಪ್ಪು ಬಾ. ಇರು ಮಮ್ಮಿ. ಹಾ, ಹಲೋ ಅಣ್ಣ, ನಾವ್ ಇಲ್ಲಿಗೆ ಬಂದ್ವಿ. ಇಲ್ಲಿ ಯಾರು ಇಲ್ಲ. ಕೀ ಎಲ್ಲಿದೆ ಅಣ್ಣ? ಸರಿಯಾಗಿ ನೋಡಿ, ಅವ್ರು ಅಲ್ಲೇ ಇರ್ತಾರೆ. ಓನರ್ ಮನೆ ನಿಮ್ಮನೆ ಪಕ್ಕನೇ ಇರೋದು. ಹಾ ಸರಿ, ಓಕೆ, ನಾನು ನೋಡ್ಬಿಟ್ಟು ಫೋನ್ ಮಾಡ್ತೀನಿ. ಕೀ ಅಲ್ಲಿದೆಯಂತೆ, ನೀನ್ ಇಲ್ಲೇ ಇರು. 1 ರೋಸ್, 2 ರೋಸ್, 3 ರೋಸ್, 4 ರೋಸ್, 5 ರೋಸ್. ಬರ್ತಾನೆ ಬರಲ್ವಾ? ನಮಗೂ ಅಷ್ಟೇ ಕೆಲಸ ಆಯ್ತು ಮಗ, ನಮ್ಗೂನು. ಬೆಳಗ್ಗೆಯಿಂದ ಇಲ್ಲೇ ಬಂದು ಕೂತ್ಕೊಳಕ್ಕಾಗತ್ತಾ? ಸುಮ್ಮನೆ ಇದೇ ಕೆಲಸ ಆಗ್ಬಿಡ್ತು ಫೋನ್ ನಮಗೆ. ಮಾಡು, ಫೋನ್ ತೆಗಿತಲ್ವಾ? ಒಳ್ಳೆ ಕತೆ ಕಣ. ಏನಂತ ಅವ್ರ ಸಮಸ್ಯೆ? ಬಿಡ, ಏನ್ ಹೇಳೋದು. ಸ್ವಲ್ಪ ಹೊತ್ತು ಕಾಯ್ತೀನಿ. ಇನ್ನೇನ್ ಮಾಡಕ್ಕಾಗತ್ತೆ? ನಾನು ಹೋಗ್ತಾ ಇರ್ತೀನಿ. ಹಲೋ, ಯೋ, ಏನಯ್ಯ ಇದು? ಒಳಗಡೆ ಬರೀ ಎಣ್ಣೆ ಬಾಟ್ಲುಗಳಿದೆ. ಅವಯ್ಯ ಅಲ್ಲಿಲ್ಲ. ಅದು ಅಲ್ಲದೆ ಇಲ್ಲೇನೋ ಸಮಸ್ಯೆ ಆಗಿದೆ. ಹೊರಗಡೆ ಪೊಲೀಸ್ ಅವರೆಲ್ಲ ಇದ್ದಾರೆ. ಪೊಲೀಸಾ? ಏನ್ ಸರ್ ಹೇಳ್ತಿದ್ದೀರಿ? ಅವ್ರು ಅಲ್ಲೇ ಇರ್ತಾರೆ. ನಾನ್ ಬೇಕಾದ್ರೆ ನಂಬರ್ ಕಳಿಸ್ತೀನಿ ನೋಡಿ. ಸರಿ, ಕಳಿಸು. ಹಲೋ. ಹಾ ಸರ್, ಅದು ನಾನು ಹರೀಶ್ ಮಾತಾಡ್ತಾ ಇದ್ದೀನಿ. ನಾವ್ ಇಲ್ಲಿಗೆ ಬಂದ್ವಿ, ಆದ್ರೆ ಇಲ್ಲಿ ಯಾರೂ ಇಲ್ಲ. ಸ್ವಲ್ಪ ಕೀ ಸಿಕ್ಕಿದ್ರೆ. ಅಲ್ಲೇ ಇದೆ, ಹುಡುಕಿ ತಗೋ. ಫಸ್ಟ್ ಹಣ ಡೆಪಾಸಿಟ್ ಮಾಡು. ಸರ್, ಅಡ್ವಾನ್ಸ್ ಬನ್ನಿ, ಈಗಲೇ ಬಂದ್ಬಿಡುತ್ತೆ ಸರ್. ಆ್ಯಂಡ್ ಕೀ ಸಿಕ್ಕಿದ್ಮೇಲೆ ಫೋನ್ ಮಾಡ್ತೀನಿ. ಸರಿ. ಹಾಂ, ಥ್ಯಾಂಕ್ ಯು ಸರ್. ಕೀ ಅಲ್ಲೇ ಲೊಟ್ಟಿದಾರಂತೆ, ನಾನು ಹೋಗಿ ತಗೊಂಡ್ ಬರ್ತೀನಿ. ಸರಿ, ನೀನು ಓಕೆ. ಇಲ್ಲೇ ಇರು. ಕೆವಿನ್, ಅಮ್ಮನ ಹತ್ರ ಹೋಗೋ. ಎತ್ತದಿಲ್ಲ. ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ.
ಮಾಡಿದ ಬಿಡು ಮಮ್ಮಿ. ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಏನಾಯ್ತ್ರಿ? ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಿ. ಎತ್ತಾನೆ ಇಲ್ಲ. ನೀವು ಕರೆ ಮಾಡಿದ ಚಂದಾದಾರರು ವ್ಯಾಪ್ತಿ ಪ್ರದೇಶದಿಂದ ಹೊರಗಿದ್ದಾರೆ. ಕೂತ್ಮೇಲೆ ಸ್ವಲ್ಪ ಸಮಯದ ಒಳಗೆ ನಂತರ ಹೋಗೋಣ. ಅಪ್ಪು ನಿದ್ದೆ ಬರ್ತಿದ್ಯಾ ಪುಟ್ಟ ನಿಂಗೆ? ಮಮ್ಮಿ. ಏನ್ರಿ ಇವರೇ ಹೌಸ್ ಓನರ್ ಅನ್ಸತ್ತೆ. ಏಯ್ ಯಾರು ನೀನು? ನಾನೇ ಹರೀಶ್. ಅಲ್ಲ ಸರ್, ಎಷ್ಟೊತ್ತಿಂದ ವೆಯ್ಟ್ ಮಾಡೋದು? ನೀವು ಕೇಳಿದ ಅಮೌಂಟ್ನ ನಾನು ಆಗ್ಲೇ ಕಳಿಸ್ದೆ. ಬೀಗ ಇಲ್ಲೇ ಎಲ್ಲೋ ಇದೆ ಅಂತ ಅಂದ್ರಿ, ಅದ್ ಸಿಗ್ಲೂ ಇಲ್ಲ. ನೀವು ನೋಡಿದ್ರೆ ಫೋನ್ ಬೇರೆ ಎತ್ತದಿಲ್ಲ. ಸರ್, ನನ್ನ ಜೊತೆ ನನ್ನ ವೈಫ್ ಮತ್ತೆ ಮಗು ಇದೆ. ಬಂದಾಗಿಂದ ಇಲ್ಲೇ ಇದ್ದೀವಿ. ಅಲ್ಲ, ನಿಮ್ಗೆ ಸ್ವಲ್ಪನಾದ್ರೂ ಮನಸ್ಸಾಕ್ಷಿ ಇದೆಯಾ? ನಾನಲ್ಲಿ ಕೀ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ, ಹುಡುಕಾಡಿ ತಗೋಬೇಕು ತಾನೆ. ಕೀನ ಕೀ ಎಲ್ಲಿದೆ ಸರ್? ಹಾ, ಎಲ್ಲ ಜಾಗದಲ್ಲೂ ಹುಡುಕಾಗಿದೆ ಸರ್. ಬನ್ನಿ ಸರ್, ನೀವೇ ತೋರಿಸಿ ಈಗ. ಇಲ್ಲೆಲ್ಲೂ ಕಾಣ್ತಿಲ್ವಲ್ಲ. ಏಯ್, ಮಮ್ಮಿ, ಅವ್ರ ಕೈಯಲ್ಲಿ ಬಾಟ್ಲ್ ಇದೆಯಲ್ಲ, ಏನದು? ತಗೋ, ಇಲ್ಲಿದೆ ನೋಡು ನಿನ್ ಕೀ. ಇಟ್ಕೋ, ತಗೊಂಡು ಹೋಗು. ಏಯ್. ಇದನ್ನ ಬೆಳಿಗ್ಗೆಯಿಂದ ಹುಡುಕ್ತಿದ್ದಾನಂತೆ. ಏನ್ರಿ ಇದು? ಎಲ್ಲಿ ಬಂದು ಸಿಗಾಕೊಂಡ್ವಿ? ಒಳಗೆ ಬರ್ಬೋದಾ ಸರ್? ಯಾ, ಪ್ಲೀಸ್ ಕಮ್. ಓಕೆ, ಪ್ಲೀಸ್ ಹ್ಯಾವ್ ಅ ಸೀಟ್. ಥ್ಯಾಂಕ್ ಯು ಸರ್. ಹಲೋ ಸರ್. ಯಾ, ವೆಲ್ಕಮ್ ಟು ಅವರ್ ಟೌನ್ ಸರ್. ಥ್ಯಾಂಕ್ ಯು. ಇಲ್ಲಿ ನಾವು ಎಲ್ರಿಗೂ ಗೊತ್ತು. ಇದಕ್ಕೆ ಮುಂಚೆ ಇದ್ದ ಮ್ಯಾನೇಜರು ನಮಗೆ ತುಂಬ ಬೇಕಾದವರು. ಓಕೆ. ನಮ್ಮನ್ನ ತುಂಬ ನಂಬ್ತಾ ಇದ್ರು. ವಿನ್ಸೆಂಟ್ ಟೀಮ್ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದನ್ನೇ ನಾವು ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಅವ್ರಿಗೆ ನಾವು ಅಷ್ಟೇ, ಏನು ಕೇಳಿದ್ರು ಮಾಡ್ತೀವಿ. ಐ ಮೀನ್ ಕಾರ್, ಮನೆ. ಹೌದು. ದೀಸ್ ಆರ್ ಕಾಂಪ್ಲಿಮೆಂಟ್. ನಿಮಗೂ ಏನು ಬೇಕು ಅಂತ ಹೇಳಿ. ಸಿ, ನನಗೇನೂ ಅವಶ್ಯಕತೆ ಇಲ್ಲ. ನನ್ನ ಕೈಲಿ ನನ್ನ ನೋಡ್ಕೊಳ್ಳೋದಕ್ಕಾಗತ್ತೆ. ನೀವು ಹೇಳಿ, ಹೌ ಕ್ಯಾನ್ ಐ ಹೆಲ್ಪ್ ಯು? ನೀವೇ ಕೇಳಿದ್ಮೇಲೆ ಹೇಳ್ದೇನೆ ಇರ್ತೀವಾ? ಎಲ್ಲಾನು ಒಂದು ಮ್ಯೂಚುವಲ್ ಬೆನಿಫಿಟ್ ಸರ್. ಇದಕ್ಕೆ ಮುಂಚೆ ಇದ್ದ ಮ್ಯಾನೇಜರು ನಮಗೆ ಮಾಡಿದ ಹೆಲ್ಪೇ. ಒಂದು 100 ಕೋಟಿ ಬ್ಲ್ಯಾಕ್ ಮನಿನ ಕನ್ವರ್ಷನ್ ಮಾಡಬೇಕು. ನಾವು ಹೇಳಿದ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕು. ಅದಕ್ಕೋಸ್ಕರ ನಿಮಗೆ ಎಷ್ಟು ಪರ್ಸೆಂಟೇಜ್ ಕೇಳಿದ್ರು ಕೊಡ್ತೀವಿ. ಇಷ್ಟೊತ್ತಂಗ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ ಮರ್ಯಾದೆಗೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟುಬಿಡಿ. ಆ್ಯಂಡ್ ಒನ್ ಮೋ, ಇದಕ್ಕೂ ಮುಂಚೆ ನೀವು ಇಲ್ಲಿ ಏನು ಬೇಕಾದರೂ ಮಾಡಿರ್ಬೋದು. ಆ್ಯಂಡ್ ನ್ಯಾಯವಾಗಿರೋ ವಿಚಾರ ಆಗಿದ್ರೆ ನಾನು ಖಂಡಿತ ಹೆಲ್ಪ್ ಮಾಡ್ತಿದ್ದೆ. ಈ ಥರ ತಪ್ಪಾದ ಕೆಲಸಕ್ಕೆಲ್ಲ ನನ್ನ ಹೆಲ್ಪನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಮಾಡೂ ಇಲ್ಲ, ಮಾಡೋದೂ ಇಲ್ಲ. ಸೊ ದಯವಿಟ್ಟು ಪ್ಲೀಸ್. ನಮ್ಗೇನು ಅವಸರ ಇಲ್ಲ ಸರ್. ನೀವು ಟೈಮ್ ತಗೊಳ್ಳಿ. ಇಲ್ಲಿರೋರು, ನಿಮ್ಮ ಜೊತೆ ಕೆಲಸ ಮಾಡೋರು ಎಲ್ಲರನ್ನೂ ವಿಚಾರಿಸಿ ವಿನ್ಸೆಂಟ್ ಟೀಮ್ ಅಂದರೆ ಯಾರಂತ. ನೀವು ಯಾರು ಬೇಕಾದರೂ ಆಗಿರ್ಬೋದು. ನಾನು ಯಾರ ಹತ್ರನೂ ನಿಮ್ಮ ಬಗ್ಗೆ ವಿಚಾರಿಸೋ ಅವಶ್ಯಕತೆನೂ ನನಗಿಲ್ಲ. ಆ್ಯಂಡ್ ಇದೆಲ್ಲ ತುಂಬ ತಪ್ಪು. ನೀವೆಲ್ಲ ಏನೂ ಮಾಡೋದಕ್ಕಾಗಲ್ಲ. ನೀವು ಹೊರಡ್ಬೋದು ಸರ್. ಅದು ಪ್ಲೀಸ್ ಬಾರೋ. ಇನ್ನೊಂದು ಸರ್ತಿ ಈ ಮನೆಗೇನಾದರೂ ಬಂದರೆ ಕತ್ತು ಕೊಯ್ದು ಬಿಸಾಕ್ಬಿಡ್ತೀನಿ. ಅಯ್ಯೋ, ಏನಾಯ್ತು ಪುಟ್ಟ? ಬಿಡಿ ಸರ್ ಇವನ್ನ. ಮಕ್ಳ ಹತ್ರ ಹೀಗ ನಡ್ಕೊಳ್ಳೋದು. ನೀನ್ ಯಾವಾಗ್ಲೂ ಇಲ್ಲಿಗೆ ಬಂದೆ? ನಾನ್ ಬಾಲ್ ತಗೊಳಕ್ ಮೇಲೆ ನನ್ನ ಹತ್ರ ಹೇಳ್ದೆ ಇಲ್ಲಿಗೆ ಬಂದ್ರೆ ಬಾಯ್ ಮುಚ್ಕೊಂಡ್ ಬಾರ. ಮಮ್ಮಿ. ಹಲೋ ಹರೀಶ್, ಕಾಲ್ ಫ್ರಮ್ ವಿನ್ಸನ್ ಗ್ರೂಪ್. ಬೆಳಿಗ್ಗೆ ಮೀಟ್ ಮಾಡಿದ್ವಲ್ಲ, ನಾವು ಹೇಳಿದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಅನ್ಕೊಂಡಿದೀವಿ. ಒಳ್ಳೆ ನಿರ್ಧಾರನೇ ತಗೊಳ್ಳಿ. ಒಂದು ನಿಮಿಷ.
ಅಲ್ಲ ನಿಮಗೆ ಬುದ್ಧಿ ಇಲ್ವಾ? ಯಾಕ್ರಿ ಅನ್ಟೈಮ್ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಹೇ ರಿಲ್ಯಾಕ್ಸ್. ನಾನು ಆಗ್ಲೇ ಹೇಳ್ದೆ ಅಲ್ವಾ, ಈ ತರ ತಪ್ಪಾದ ಕೆಲ್ಸಕ್ಕೆ ನಾನು ನಿಮ್ಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ. ನೋಡಿ ನೀವ್ ಯಾರಾದ್ರೂ ಆಗಿರಿ, ವಿನ್ಸೆಂಟ್ ಟೀಮೋ ಯಾವ್ದೋ, ನನ್ನ ಕೈಲಿ ಆಗಲ್ಲ. 5 ಕೋಟಿ ನಿನಗೆ ಕಮಿಷನ್ ಆಗಿ ಕೊಡ್ತೀವಿ. ನೀವು ನನಗೆ 100 ಕೋಟಿ ಕೊಡ್ತೀನಿ ಅಂದ್ರೆ ಅದಾಗಲ್ಲ. ಅದಕ್ಕಿಂತ ಬೆಸ್ಟ್ ಇಲ್ಲಿ ನೋಡಿ, ಕೇಳು. ಇದ್ರ ಮೇಲೂ ನನ್ನ ಹತ್ರ ಕೇಳಿದ್ರೆ ನಾನು ಪೊಲೀಸ್ ಹತ್ರ ಹೋಗ್ತೀನಿ. ಹೇಳೋದನ್ನ ಕೇಳು. ಇನ್ ಮುಂದೆ ನನಗೆ ಕಾಲ್ ಮಾಡ್ಬಿಡಿ. ಹಲೋ ಹರೀಶ್. ಹರೀಶ್ ಆದ್ರೆ ಜಾಸ್ಪರ್ಗೆ ಅವಾಗ ಗೊತ್ತಿರಲಿಲ್ಲ ಇದೊಂದು ಸಾಧಾರಣ ಬೆದರಿಕೆ ಕಾಲ್ ಅಲ್ಲ, ಮುಂದಿನ ಅಧ್ಯಾಯದ ಆರಂಭ ಅಂತ. ಅವನು ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಕೂಲ್. ಏನಾದ್ರೂ ಪ್ರಾಬ್ಲಮಾ? ಏನಿಲ್ಲ. ಕಟ್ಟಾಕ್ರೋ ಕಟ್ಟಾಕ್ರೋ. ಹೋಗಿ ಹೋಗಿ. ಎಲ್ರನ್ನು ಬೇಗ ಬೇಗ ಕಟ್ಟಾಕ್ರೋ. ಯಾರು ಏಯ್, ನೀವೆಲ್ಲ? ಯಾರೋ ನೀವು ಏನೋ ಮಾಡ್ತಿದ್ದೀರಾ? ಯಾಕೋ? ಏಯ್, ಯಾಕೋ? ಏಯ್, ಬಿಡ್ರೋ ನನ್ನ. ಏಯ್, ಬಿಡ್ರೋ. ಸೆಕ್ಯೂರಿಟಿ. ಅಯ್ಯೋ, ಬಿಡ್ರು. ಸುಮ್ಮನೆ ಇದ್ರೆ ನಿಮ್ಗೆ ಏಯ್, ಒಳ್ಳೇದು. ಯಾಕೋ ಕಟ್ಟಾಗ್ತಿದ್ದೀರಾ? ಏಯ್, ಏನ್ ಮಾಡ್ತಿದ್ದೀರಾ? ನನ್ನ ಸ್ಟಾಫ್ ಕೈಯಲ್ಲೇ ಯಾಕೆ ಕಟ್ತಿದ್ದೀರಾ? ಒಂದ್ಸಲಿ ಹೇಳಿದ್ರೆ ಅರ್ಥ ಏಯ್, ಆಗಲ್ವಾ ನಿಮ್ಗೆ? silent ಏಯ್, ಆಗಿರೋ. ಬೇಡ. ಇರು, ಪೊಲೀಸಿಗೆ ಫೋನ್ ಮಾಡ್ತೀನಿ. ಏನು ಎದುರಾಡ್ತಾ ಇದ್ಯಾ? ಅಯ್ಯೋ ಬಿಡಿ ನಮ್ಮನ್ನ. ಆ, ಅಯ್ಯಯ್ಯೋ. ಸುಮ್ನೆ ಇರು. ನೋಡು, ನಾವ್ ಹೇಳ್ದಾಗ ಕೇಳಿದ್ರೆ ಎಲ್ರಿಗೂ ಒಳ್ಳೇದು. ಸುಮ್ನೆ ಹಠ ಮಾಡ್ಬೇಡ. ತೋರ್ಸೋ, ಫೋನ್ ತೆಗೆದು ತೋರ್ಸೋ. ಅಣ್ಣ ಹೇಳಿ ಅಣ್ಣ. ಏಯ್, ಅವ್ರನ್ನ ತೋರ್ಸೋ. ನೋಡು, ಸರಿಯಾಗಿ ನೋಡು. ಏಯ್ ವಿನಿ, ಏಯ್ ಏನ್ರೋ ಮಾಡಿದಿರ ಅವಳಿಗೆ? ಅವ್ರಿಬ್ರನ್ನ ಯಾಕೋ ಕಟ್ಟಾಕಿದ್ದೀರಾ? ಏಯ್ ನೋಡು, ಹೇಳ್ರೋ. ನಾವ್ ಹೇಳೋದನ್ನ ವಿನಿ. ಸರಿಯಾಗಿ ಕೇಳಿಸ್ಕೊ. ಏಯ್ ದೊಡ್ಡ ಸಮಸ್ಯೆ ಆಗೋಗುತ್ತೆ. ಅದೆಲ್ಲ ನೋಡ್ಕೊಳ್ಳಿ ನಮ್ಗ್ ಗೊತ್ತು. ಆಮೇಲೆ. ಎಷ್ಟೇ ದೊಡ್ಡ ಸಮಸ್ಯೆ ಇದ್ರೂ ಅದನ್ನ ನಾವು ನೋಡ್ಕೋತೀವಿ. ನಾವ್ ಹೇಳೋದನ್ನ ಮಾಡಿದ್ರೆ ಸಾಕು. ಹಣ ಬದಲಾಯಿಸಬೇಕಾಗಿರೋ ಅಕೌಂಟ್ ಡೀಟೇಲ್ಸ್ ನ ಮೇಲ್ ಕಳ್ಸಿದೀವಿ. ಹಣನ ಬೇಗ ಬದಲಾಯಿಸು. ನಾವ್ ಹೇಳೋ ಕೆಲಸ ಮಾಡೋದನ್ನ ಬಿಟ್ರೆ ನಿಂಗೆ ಬೇರೆ ದಾರಿನೇ ಇಲ್ಲ. ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೋ. ಏಯ್, ಎಲ್ರು ಕಾರಲ್ಲಿ ಕೂತ್ಕೊಟ್ರ. ಇದೆಲ್ಲ ಮಾಡಿದ್ರೆ ನನ್ನ ಹೆಂಡತಿ ಮಕ್ಳನ್ನ ಬಿಟ್ಬಿಡ್ತೀರಾ? ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಫಂಡ್ನ ಟ್ರಾನ್ಸ್ಫರ್ ಮಾಡೋ ದಾರಿ ನೋಡು. ಉಳ್ದಿದ್ದನ್ನ ಆಮೇಲೆ ನೋಡ್ಕೊಳ್ಳೋಣ. ಈಗ ಅವ್ರು ಹೇಳೋದನ್ನ ಮಾಡೋದ್ ಬಿಟ್ಟು ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ನನ್ನ ಕ್ಷಮಿಸ್ಬಿಡು. ಪುಟ್ಟ. ಅಯ್ಯೋ, ಒಳಗಡೆ ಅವನೇ ಮಾಡಿದ್ದು. ಇದನ್ನ ಅವನೇ ಮಾಡಿರ್ತಾನೆ. ಏಯ್, ಅಲಾರಾಮ್ ನೀನೆ ತಾನೇ ಒತ್ತಿದ್ದು. ನನಗೆ ಗೊತ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ಅವನೇ ಮಾಡಿರ್ತಾನೆ. ಪೊಲೀಸಿಗೆ ಇನ್ಫಾರ್ಮ್ ಮಾಡಕ್ಕೆ. ಮೇಡಮ್, ನಾನು ಹೇಳೋದನ್ನ ಗಾಬರಿ ಆಗದೆ ಸರಿಯಾಗಿ ಕೇಳಿಸ್ಕೊಳ್ಳಿ. ನಿಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಿರೋ ಬ್ಯಾಂಕಲ್ಲಿ ಮನಿ ಲಾಂಡ್ರಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ. ಆದರೆ ನಿಮ್ಮ ಹಸ್ಬೆಂಡ್ ಅದಕ್ಕೆ ಒಪ್ಕೊಂಡಿಲ್ಲ.
ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರೋ ಕಾರಣದಿಂದ ಅವರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ. ನೀವು ಯಾವುದಕ್ಕೂ ಭಯ ಪಡಬೇಡಿ ಮೇಡಮ್, ಆದಷ್ಟು ಬೇಗ ಅವ್ರನ್ನ ಕಂಡುಹಿಡಿತೀವಿ. ಪಾಪ ಅಪ್ಪ, ನನ್ನ ಹಸ್ಬೆಂಡ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅದನ್ನ ಯಾಕೆ ನನ್ನ ಹತ್ರ ಹೇಳ್ತಿದ್ಯಾ? ಏಯ್, ಏನು ಹೇಳ್ದೆ? ಹೇಳು. ಕೂತ್ಕೊಳ್ಳಿಪ್ಪ. ನನ್ನ ಹಸ್ಬೆಂಡ್ನ ಕಿಡ್ನಾಪ್ ಮಾಡಿದ್ದಾರೆ. ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಅನ್ನಿಸ್ತು. ಹೇಳ್ಕೊಳ್ಳೋಣ ಅಂದರೆ ನಮ್ಮಿಬ್ರನ್ನ ಬಿಟ್ಟರೆ ನಂಗೆ ಇಲ್ಲಿ ಯಾರೂ ಗೊತ್ತಿಲ್ಲ. ನಾವಿಬ್ರು ಅನಾಥಾಶ್ರಮದಲ್ಲೇ ಬೆಳೆದ್ವಿ. ನಾವಿಬ್ರು ಅನಾಥಾಶ್ರಮಕ್ಕೆ ಹೇಗೆ ಬಂದ್ವಿ ಅನ್ನೋದೇ ಗೊತ್ತಾಗ್ಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಿಗೆ ಅಲ್ಲಿಗೆ ಬಂದಿದ್ವಿ. ಅದು ನಮ್ಮಿಬ್ರು ಪ್ರಪಂಚ. ಅದ್ರಲ್ಲಿ ನಾವಿಬ್ರು ಮಾತ್ರ. ಪ್ರೀತಿ ಅನ್ನೋ ಸ್ವಚ್ಛಂದವಾದ ಬಟ್ಟೆಯಿಂದ ನಮ್ಮಿಬ್ಬರಿಗೂ ಇದ್ದ ಅನಾಥ ಎಂಬ ಹೆಸರನ್ನ ಅಳಿಸಿದ್ವಿ. ಅವನ್ ಮುಖ ನೋಡಿದ್ರೆ ಸಾಕು, ನನ್ನೊಳಗಡೆ ಏನೋ ಒಂದು ಹೊಸ ಸಂತೋಷ, ನಂಬಿಕೆ ಬರ್ತಿತ್ತು. Business is the organization of the entity which industrial and professional activities of produces sales goods. ನೀ ನನ್ನ ಮರ್ತು ಬಿಡ್ತೀಯಾ? ಯಾವುದೇ ಸಂದರ್ಭದಲ್ಲೂ ನಾನು ನಿನ್ನ ಬಿಟ್ಟು ಹೋಗಲ್ಲ. ಇದು ನಮ್ಮಿಬ್ರ ಮೇಲಾಣೆ. ಅವನ ಮನಸ್ಸಲ್ಲಿ ಪ್ರೀತಿಸಿದ ಹುಡುಗಿನ ಮದ್ವೆ ಆದ್ನಲ್ಲ ಅನ್ನೋ ಸಂತೋಷ, ಹರೀಶ್ ಮುಖದಲ್ಲಿ ಒಂದು ಮಗುವಿನ ತರ ಒಂದು ಮಂದಹಾಸ ಯಾವಾಗ್ಲೂ ಇರ್ತಿತ್ತು. ಅವನ್ ಕಣ್ರೆಪ್ಪೆ ತರ ನನ್ನನ್ನ ನೋಡ್ಕೋಬೇಕು ಅಂತ ಅವನು ಹೊಸ ಜೀವನ ಪ್ರಾರಂಭಿಸ್ದ. ಒಬ್ಬ ನಾರ್ಮಲ್ ಕ್ಲರ್ಕ್ ಆಗಿ ಜಾಯ್ನ್ ಆಗಿ ಇವಾಗ ಮ್ಯಾನೇಜರ್ ಲೆವೆಲ್ಗೆ ಬೆಳೆದಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ಹರೀಶನ್ ಹಾರ್ಡ್ ವರ್ಕ್ ಮಾತ್ರ. ಇವಾಗಿನವರೆಗೂ ₹1 ಅವನು ಅನ್ಯಾಯವಾಗಿ ಸಂಪಾದನೆ ಮಾಡಲಿಲ್ಲ. ನಮಗೆ ಸಿಕ್ಕಿರೋ ರಿವಾರ್ಡ್ ಕೆವಿನ್. ಅವನಿಗೋಸ್ಕರನೇ ನಾವು ಜೀವನ ಮಾಡ್ತಿದ್ದೀವಿ. ಹರೀಶ್ನ ಮದುವೆ ಆದಾಗಿಂದ ನಾನು ಅನಾಥೆ ಅಂತ ಫೀಲೇ ಆಗಿಲ್ಲ. ಎಷ್ಟೋ ಜನ ರೋಡಲ್ಲಿ ತಮ್ಮ ಮಕ್ಕಳನ್ನ ಅನಾಥರಾಗಿ ಬಿಟ್ಬಿಡ್ತಾರೆ. ಆದ್ರೆ ನಮ್ಮ ಮಗನ್ನ ಬೆಸ್ಟ್ ಆಫ್ ಬೆಸ್ಟ್ ಆಗಿ ಬೆಳೆಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದಾನೆ. ನಾವು ಮನಸಾರ ಯಾರಿಗೂ ಯಾವತ್ತೂ ಕೆಟ್ಟದ್ ಬಯಸಿಲ್ಲ. ಹರೀಶ್ ಜೊತೆ ಕೆಲಸ ಮಾಡೋರು ಕೂಡ ಅವನು ಹೋಗಿ ಕೇಳದೇನೆ ಸಹಾಯ ಮಾಡಿ ಬರ್ತಾನೆ. ಆದ್ರೆ ನಮಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲಪ್ಪ. ನೀನ್ ಭಯ ಪಡಬೇಡ, ಅವನು ಬರ್ತಾನೆ. ನಾವು ಅನ್ಕೊಂಡಿದ್ದ ಥರನೇ ಎಲ್ಲಾನು ಆಗುತ್ತೆ ಅಂತ ನಾವು ಅನ್ಕೊಂಬಾರ್ದು. ಅದಾವಾಗ ಜಾಸ್ಪರ್ಗೆ ಗೊತ್ತಿರಲಿಲ್ಲ.
ನೋಡ್ಬೇಕು ಬಿಡು ಮಮ್ಮಿ. ಏನ್ ಮಮ್ಮಿ ಅದು, ಏನ್ ಮಮ್ಮಿ ಅದು, ಬಿಡು ಮಮ್ಮಿ, ನಾನು ನೋಡ್ಬೇಕು. ಮಮ್ಮಿ ಬಿಡು ಮಮ್ಮಿ, ನನ್ನ ನೀವ್ ಹೇಳಿದ್ರಲ್ಲ ಅವ್ನ್ ಬಂದ್ಬಿಡ್ತಾನೆ ಅಂತ. ನಾನು ನೋಡ್ಬೇಕು. ನೋಡಿ ಏನದು, ಹೇಳು ಮಮ್ಮಿ. ಹರೀಶ್ಗೆ ಹೇಗ್ ಮಾಡಿದಾರೆ ನೋಡಿದ್ರ? ನಾನು ನೋಡ್ಬೇಕು, ಏನು ಹೇಳು ಮಮ್ಮಿ. ನನ್ ಗಂಡಂಗೆ ಏನಾದ್ರೂ ಆಯ್ತು ಅಂದ್ರೆ ಮಾತ್ರ ನಾನು ನನ್ ಮಗ ಜೀವಂತವಾಗಿ ಬದುಕಿರಲ್ಲ. ನಾನು ಅವನ್ನ ಕರ್ಕೊಂಡು ಬರ್ತೀನಿ. ನಮ್ಮ ಅಪ್ಪನ್ ಕರ್ಕೊಂಡ್ ಬರಕ್ ನಾನು ಬರ್ತೀನಿ. ಬೇಡ. ಬೇಡ ಅಂತ ಮಾತ್ರ ಹೇಳ್ಬೇಡಿ. ನೀವ್ ಇಲ್ದಿರೋ ಟೈಮಲ್ಲಿ ಏನ್ ಬೇಕಾದ್ರೂ ನಡಿಬೋದು. ಮುಂದೆ ಏನ್ ನಡೆಯುತ್ತೋ ನನಗ್ ಗೊತ್ತಿಲ್ಲ. ನನ್ ಮಗುನಾದ್ರೂ ಕಾಪಾಡಿ. ನಿಮ್ ಜೊತೆ ಇದ್ರೆ ಅವ್ನ್ ಚೆನ್ನಾಗಿರ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆಲ್ರೆಡಿ ನಾನು ಜಾಸ್ಪರ್ನ ಕ್ರಿಮಿನಲ್ ರೆಕಾರ್ಡ್ಸ್ಗಳನ್ನ ಓದಿದ್ದೀನಿ. ಜಾಸ್ಪರ್ ಕೈಲಿ ಹೊಡೆಸ್ಕೊಂಡು ಅವನು ಸತ್ತಿದ್ದ ದಿನ ನಾನು ಅವನ್ನ ಹುಡ್ಕೊಂಡೋದೆ. ಸರ್, ಅಲ್ಲೇ ಆ ಘಟನೆ ಆಗಿದ್ದು. ಅಬ್ದುಲ್ ಅವ್ರು ಎಲ್ಲಿದ್ದಾರೆ? ನೋಡಿ ಅಲ್ಲಿದ್ದಾರೆ. ಅರೆ ಬಾಯ್, ಹೇ ಕೌನೆ ಮಿಸ್ಟರ್ ಜೈ. ನಿನ್ ನೋಡಿ ಎಷ್ಟು ದಿನ ಆಯ್ತು. ಇತ್ತೀಚೆಗೆ ಫೋನ್ ಮಾಡೋದು ಬಿಟ್ಬಿಟ್ಟಿದ್ಯಾ? ಯಾರೀ ಹುಡುಗ? ಹೇಳ್ತೀನಿ. ಹಲೋ, ನಾನೇನ್ ಹುಡ್ಗ ಅಲ್ಲ. ಐ ಆಮ್ ಕೆವಿನ್. ಅಂಕಲ್, ನಾನ್ ಹೋಗಿ ಆಟ ಆಡ್ಲಾ? ಹೈ ಜಾಲಿ. ಯಾರಪ್ಪ ಆ ಹುಡುಗ? ಅಬ್ದುಲ್, ನನಗೆ ಅರ್ಜೆಂಟಾಗಿ 5 ಕೋಟಿ ರೂಪಾಯಿ ಬೇಕು. ಅದಕ್ಕೇನಂತೆ, ಹೇಗೆ ಬೇಕು? ಕ್ಯಾಶ್ ಆಗ್ಬೋದಾ? ನಾನು 5 ಕೋಟಿ ಕೊಡ್ತೀನಿ. ಆದರೆ ಒಂದು ವಿಷಯ ಕೇಳ್ಬೋದಾ? ನಾನು ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ಮತ್ತೆ ಶುರು ಮಾಡ್ದ? ನನ್ನ ಹಸ್ಬೆಂಡ್ ಕಿಡ್ನಾಪ್ ಆಗಿ ಅದೆಲ್ಲ ನನಗೆ ಗೊತ್ತು. ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ನಿಮ್ಮ ಯಜಮಾನನ್ ಕೇಳ್ತಾ ಇಲ್ಲ. ಈ ಮನೆಗೆ ಯಜಮಾನ ಇದ್ದಾನಲ್ಲ, ಅದೇ ಆ ಬಾಂಡ್ಲಿ, ಅವನಲ್ಲಿ ನನಗೆ ಗೊತ್ತಿಲ್ಲ ಸರ್. ಅವನೊಂದು ಕೊಲೆ ಮಾಡಿದ್ದಾನೆ, ಅದು ಗೊತ್ತಾ? ಮುಚ್ಕೊಂಡು ಹೋದ್ರೆ ಸರಿ, ಇಲ್ಲಾಂದ್ರೆ ಇಲ್ಲೇ ಎತ್ಬಿಡ್ತೀನಿ ಅಷ್ಟೇ. ಬಂದಾಳಿ ಹೋಗ್ತಾ ಇರ್ಬೇಕು. ಇದೇ ನಿನ್ ಕಾರ? ಹೇಳ್ತಾನೆ ಇದನ್ ಕಿಸಿತಾ ಇದ್ಯಾ ಮಗ?
ಕಾರು ನಂದಲ್ವೇ ಅಲ್ಲ. ಕಾರ್ ಕಳ್ತನ ಮಾಡಕ್ಕೆ ಅಂತ ಬಂದಿದ್ದ ಇಬ್ರಿಗೆ ಸರಿಯಾಗಿ ಹೊಡೆದಿದ್ದಾನೆ. ಟ್ರೀಟ್ಮೆಂಟಲ್ಲಿದ್ದ ಇಬ್ಬರಲ್ಲಿ ಒಬ್ಬ ಸತ್ತಿದ್ದಾನೆ. ಅದಷ್ಟೇ ಅಲ್ಲ, ನಿಮ್ಮ ಹಸ್ಬೆಂಡ್ ಕಿಡ್ನಾಪ್ ಆಗಿರೋದ್ರಲ್ಲೂ ಕೂಡ ನಮಗೆ ಅವನ ಮೇಲೆ ಅನುಮಾನ ಇದೆ. ಲೆಟ್ ಮೀ ಶೋ ಸಮಥಿಂಗ್. ಇವನು ನಿಮಗೆ ಗೊತ್ತಿದ್ದಾನಾ? ಹೌಸ್ ಬ್ರೋಕರ್. ಯಾ ಕರೆಕ್ಟ್. ಇವನೇ ಅಲ್ವಾ ನಿಮಗೆ ಈ ಮನೆ ಕೊಡಿಸಿದ್ದು? ಹೌದು. ಅವನು ಆ ಬಾಂಡ್ಲಿ ಕಡೆಯವನು. ಅದಷ್ಟೇ ಅಲ್ಲ, ಆ ಬಾಂಡ್ಲಿ ಇಂಟರ್ಪೋಲ್ನ ಹುಡುಕ್ತಿರೋ ಒಬ್ಬ ಕ್ರಿಮಿನಲ್. ಸಿಂಗಾಪುರ್ನಲ್ಲಿ 3 ವರ್ಷ ಜೈಲಲ್ಲಿದ್ದ. ಈ ಬ್ಯಾಂಕ್ನ ರಾಬರಿ ಮಾಡೋದಕ್ಕೆ ನಿಮ್ಮನ್ನ ಟೆನೆಂಟ್ ಆಗು ಇಟ್ಕೊಂಡಿರಬಹುದು. ನಿಮ್ಮ ಹಸ್ಬೆಂಡ್ನ ಇಟ್ಕೊಂಡು ಈ ಬ್ಯಾಂಕ್ನ ದರೋಡೆ ಮಾಡೋದಕ್ಕೂ ಪ್ಲಾನ್ ಮಾಡಿರಬಹುದು. ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀರಾ? ನಿಮ್ಗೊಬ್ಬ ಮಗ ಇರ್ಬೇಕಲ್ಲ? ಆ ಹುಡುಗಿ ಯಾವುದೋ ಕನ್ಫ್ಯೂಷನ್ ಅಲ್ಲಿದ್ದಾಳೆ ಅಂತ ಮಾತ್ರ ನನಗೆ ಗೊತ್ತಾಯ್ತು. ಇಷ್ಟು ದಿನ ಬಿಟ್ಟಿದ್ದೆ, ಈಗ ಮತ್ತೆ ಶುರು ಮಾಡೋದಕ್ಕೆ ಏನು ಕಾರಣ? ಏನಾಯ್ತು? ಏನ್ ನಡೀತಿದೆ ಜಾಸ್ಪರ್? ನನ್ನ ಮಗನ್ ಬೆರಳು ಕಟ್ ಮಾಡಿ ಕಳಿಸಿದ್ದಾರೆ. ಯಾ ಅಲ್ಲ. ಇನ್ನೂ ನಾನು ಸುಮ್ಮನೆ ಇದ್ರೆ ಹೇಗೆ? ಹ? ಮಗನ ಇಷ್ಟು ವರ್ಷ ಇಲ್ದಿದ್ದವನು ಈಗ ಹೇಗ್ ಬಂದ? ನೀನ್ ಏನ್ ಹೇಳ್ತಿದೀಯಾ? ನಿನಗೆ ಗೊತ್ತಲ್ವಾ? ಹ? ಏಯ್, ಏನಾಯ್ತು? ಏನ್ ಸಮಸ್ಯೆನೋ? ನನ್ನ ಮಗ ಸತ್ತೋದ ಅಂತ ನಿಮ್ಗೆಲ್ಲ ಸುಳ್ಳು ಹೇಳಿದ್ದೆ. ಎಲ್ಲಾರ್ನು ಆ ಪ್ರಾಬ್ಲಮ್ ಆದಮೇಲೆ ಅವನ್ನ ಒಂದು ಆರ್ಫನೇಜಲ್ಲಿ ಬಿಟ್ಟಿದ್ದೆ. ನನ್ನ ನೆರಳು ಕೂಡ ಅವನ ಮೇಲೆ ಬೀಳಲಿಲ್ಲ. ಅವನು ಅವನಾಗಿ ಓದಿ ಕಷ್ಟಪಟ್ಟು ದೊಡ್ಡ ವ್ಯಕ್ತಿ ಆಗಿದ್ದಾನೆ. ನಾನೇ ನನ್ನ ಕಣ್ಮುಂದೆ ಇರಲಿ ಅಂತ ಮಿನಿಸ್ಟರ್ ಯೂಸುಫ್ ಖಾನ್ಗೆ ಹೇಳಿ ಅವನ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ದೆ. ನಾನು ಹಾಗೆ ಮಾಡಬಾರ್ದಿತ್ತು. ನಾನು ಮಾಡಿದ್ದು ದೊಡ್ಡ ತಪ್ಪಾಯಿತು. ಅವನಲ್ಲೇ ಇರಬೇಕಾಗಿತ್ತು. ಯಾರಿದೆಲ್ಲ ಮಾಡ್ತಿರೋದು? ವಿನ್ಸನ್ ಟೀಮ್. ವಿನ್ಸನ್ ಟೀಮ್? हाँ भाई, सलाम वालेकुम। वालेकुम सलाम। मैं मरा खाई बोल रहा हूँ। अच्छा, आप कैसे हो? हाँ, मैं तो ठीक हूँ। फरमाइए। ಮೊನ್ನೆ ಬ್ಯಾಂಕಲ್ಲಿ ಒಂದು ಗ್ರೂಪು ಮನಿ ಲ್ಯಾಂಡ್ರಿಂಗ್ ಮಾಡಿದ್ದಾರೆ. ಪೊಲೀಸರಿಗೆ ಇನ್ಫಾರ್ಮೇಶನ್ ಹೋಗಿದೆ. ಈಗ ಆ ಗ್ರೂಪು ಎಸ್ಕೇಪ್ ಆಗಿದೆ. ಅದು ಅಲ್ಲದೆ ನಮ್ ಬೇಕಾಗಿರೋರ್ನ ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಬ್ಯಾಂಕ್ ರಾಬರಿ ಮಾಡಿರೋರ್ ಬಗ್ಗೆ ಡೀಟೇಲ್ಸ್ ಸಿಗ್ಬೋದಾ? ಆಮೇಲೆ ಒಂದು ಮುಖ್ಯವಾದ ವಿಷಯ, ಅವ್ರು ಹೇಳಿದ್ದು ವಿನ್ಸೆಂಟ್ ಟೀಮ್. ಅವ್ರು ಯಾರು, ಅವ್ರ ಬ್ಯಾಕ್ಗ್ರೌಂಡ್ ಏನು, ಅವ್ರು ಏನ್ ಮಾಡ್ತಿದ್ದಾರೆ, ಎಲ್ಲ ಡೀಟೇಲ್ಸು ನನಗೆ ಬೇಗನೆ ಕೊಡಕ್ಕಾಗತ್ತಾ? ಹಾ, ಸಲಾಮ್. ನಮ್ಮಪ್ಪ ಸಿಗ್ತಾರಾ? ಖಂಡಿತ ಸಿಗ್ತಾರಪ್ಪ. ಯಾಕಂದ್ರೆ ಅವ್ರನ್ನ ಹುಡುಕ್ತಾ ಇರೋರು ಅಂಥ ವ್ಯಕ್ತಿ. ನಾನು ಹೇಳ್ತಿರೋದು ನಿಮ್ಮ ತಾತನ ಬಗ್ಗೆ. ಸಾಧಾರಣವಾದವನು ಕೊಲೆಗಾರನು, ಯಾಕೆ ಪೊಲೀಸ್ ಆದ್ರೂನು ಅವನು ಹೇಗೆ ಫೈಟ್ ಮಾಡ್ತಾನೆ ಅಂತ ನೋಡೋದಕ್ಕೆ ಎಲ್ಲರೂ ತುಂಬಾ ಆಸೆ ಪಡ್ತಾರೆ. ಒಬ್ಬ ಸಾಧಾರಣವಾದ ವ್ಯಕ್ತಿ ಅವನ ಕೈಯಲ್ಲಿ ಅಂದ್ಕೊಳಕ್ಕಾಗದೇ ಇರುವಷ್ಟು ಫೈಟ್ ಮಾಡೋಕ್ಕಾಗುತ್ತೆ. ಸುಮ್ನೆ ಹೇಳ್ಬೇಡಿ.
ಮೊಟ್ಟೆ ತಾತ ಏನ್ ಸೂಪರ್ ಹೀರೋನಾ? ಅದೆಲ್ಲ ಸಿನಿಮಾಲ್ ತಾನೇ ನಡೆಯುತ್ತೆ. ಸುಮ್ಮನೆ ಸುಳ್ಳು ಹೇಳ್ಬೇಡಿ ತಾತ. ಈ ತಾತ ನಿನಗೊಂದು ದೊಡ್ಡ ಕತೆ ಹೇಳ. ಕತೆನಾ? हेलो भाई, सलाम वालेकुम। वालेकुम सलाम। बोलो। बैंक रॉबरी किया ना हाँ। और ब्लैक को व्हाइट कन्वर्शन किया ना, हाँ। वो सब डिटेल आपको भेज दिया। अब चेक कर लेना। और एक बात, ये विंसेंट का विंसेंट टीम ऐसा कोई भी नहीं है, फिर भी रिवोट करने के लिए बुलाऊं मैं। डिटेल्स मिलता ही आपको फोन करूंगा हमने। ये तो नया टीम लगता है, हमारे लोग ढूंढ रही है, पता चलता ही बताता हूँ मैं। हाँ ठीक है। अच्छा भाई, सलाम। सलाम। ಏನು ವಿಷಯ? ವಿನ್ಸೆಂಟ್ ಅಂತ ಒಬ್ಬ ವ್ಯಕ್ತಿ ಟೀಮು ಯಾವುದೂ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ರಾತ್ರಿ ನಿಮ್ಮೆಲ್ಲರನ್ನು ನಾನು ಪರಿಶುದ್ಧ ಮಾಡ್ತೀನಿ. ಸೈತಾನನ ನಿಜವಾದ ಮಕ್ಕಳು ಮಾತ್ರ ರಕ್ಷಿಸಲ್ಪಡುತ್ತೀರಾ. ಎಲ್ಲ ಮನುಷ್ಯನ ಒಳಗೆ ಕೋಪ, ಕ್ರೂರತೆ, ಸೈತಾನನ ಗುಣ ಒಂದು ಸ್ವಲ್ಪವಾದರೂ ಇದ್ದೇ ಇರುತ್ತೆ. ಆದರೆ ಅವರಿಂದ ಸೈತಾನನ ಶಕ್ತಿಯನ್ನು ಅನುಭವಿಸಕ್ಕಾಗಲ್ಲ. ಸೈತಾನನ ರಕ್ತ ನಿಮ್ಮನ್ನ ಅವನ ಹತ್ರ ಕರ್ಕೊಂಡೋಗುತ್ತೆ, ಟು ದಿ ಅಲ್ಟಿಮೇಟ್ ಡಾರ್ಕ್ನೆಸ್. ಸೈತಾನನ ರಕ್ತವನ್ನು ಕುಡಿಯೋದಕ್ಕೆ ತಯಾರಾಗಿದ್ದೀರಾ? ಇಸ್ ಇಟ್ ಟ್ರೂ? ನಿಮ್ಮೆಲ್ಲರ ಕೈಯಲ್ಲಿ ಒಂದು ಗ್ಲಾಸು, ಅದರಲ್ಲಿ ವೈನ್ ಇದೆ, ಅದರಲ್ಲಿ ಸೈನೈಡ್ ಮಿಕ್ಸ್ ಆಗಿದೆ. ನಿಮ್ಗಳಲ್ಲಿ ಯಾರಿಗೆ ಅದ್ರ ಮೇಲೆ ನಂಬಿಕೆ ಇಲ್ವೋ ಅದನ್ನ ಕುಡಿಯೋದು ಬೇಡ. ನಂಬಿಕೆಯಿಂದ ಕುಡಿಯೋರು ರಕ್ಷಿಸಲ್ಪಡ್ತೀರಾ. ಅದು ನಿಮ್ಮನ್ನ ಶೈತಾನನ ಹತ್ರ ಕರ್ಕೊಂಡು ಹೋಗುತ್ತೆ. ರೆಸ್ಟ್ ಇನ್ ಡಾರ್ಕ್ನೆಸ್. ನಮ್ಮೂರು ಇನ್ನೂ ವಿಚಾರಿಸ್ತಾನೇ ಇದ್ದಾರೆ. ಊರೊಳಗಡೆ ನಮ್ಮ ಲೋಕಲ್ ಹುಡುಗರು ಇನ್ನೂ ಹುಡುಕ್ತಾನೇ ಇದ್ದಾರೆ. ಅವ್ರು ಕಂಡು ಹಿಡಿದ ಕೂಡಲೇ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ. ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾವುದು? ನನ್ನ ಮಗ ಸಾಯೋದಾ? ಕೋಪ ಮಾಡ್ಕೋಬೇಡ ಜಾಸ್ಪರ್, ದಯವಿಟ್ಟು ನಾನು ಹೇಳೋ ಸ್ವಲ್ಪ ಕೇಳು. ಜಾಸ್ಪರ್ನ ನಾನು ಮೊದಲು ಹುಡ್ಕೊಂಡು ಹೋಗಿದ್ದು ಅಬ್ದುಲ್ ಮರ್ಕಾರ್ ಹತ್ರ. ಓಲ್ಡ್ ಕ್ರಿಮಿನಲ್, ಸೊಸೈಟಿನಲ್ಲಿ ಮುಖ್ಯವಾದ ವ್ಯಕ್ತಿ. ಅವನ ಕಸ್ಬು ಮರ ಸಾಗಾಣಿಕೆ. ಏನ್ ಚಾಚಾ, ಹೇಗಿದ್ದೀರಾ? ಏನ್ ಹೇಳ್ತಾರೆ ನಿಮ್ ಗೆಳೆಯ? ಹಾ, ನೋಡ್ಕೊಂಡು ಹೋದ್ರಂತೆ? ಎಲ್ಲಿ ಹೋದ್ರು? ನೀವೀ ಥರ ಸೈಲೆಂಟ್ ಆಗಿರೋದ್ರಿಂದ ಏನೂ ಆಗೋದಿಲ್ಲ. ಅದಷ್ಟೇ ಅಲ್ಲ, ಅವನಿಗೆ ಸಹಾಯ ಮಾಡಿದ್ದಕ್ಕೆ ನಿಮ್ಮನ್ನು ಸೇರಿಸಿ ಒಳಗಡೆ ಹಾಕ್ತೀನಿ. ಏಯ್, ಏನು? ಪೊಲೀಸ್ನೇ ಹೊಡಿಯಕ್ ಬರ್ತೀರಾ? ಮಾಂಸ ತಿಂದು ಕೊಬ್ಬು ಜಾಸ್ತಿ ಆಗಿದೆ ಅನ್ಸುತ್ತೆ. ಗಂಜಿ ಕುಡಿಯಕ್ ರೆಡಿಯಾಗಿ. ತುಂಬ ಆಸೆ ಪಟ್ಟು ನನ್ನ ಗೆಳೆಯನ ಬಗ್ಗೆ ಕೇಳ್ತೀಯಾ? ಅದು ನನಗೆ ಗೊತ್ತು, ಆದರೆ ಹೇಳೋಕ್ಕಾಗಲ್ಲ. ಅದಷ್ಟೇ ಅಲ್ಲ, ನಿನ್ನಿಂದ ನಮ್ಮನ್ನೇನು ಮಾಡೋಕ್ಕಾಗಲ್ಲ.
ಅದಕ್ಕೆ ಈ ಕಡಲೆ ಬೀಜ ಬಿಟ್ಟು ನೀನು ಹೊರಡು. ಓ ವಾರೆಂಟ್ ಜೊತೆ ಬರ್ತೀನಿ ಚಾಚಾ, ರೆಡಿ ಆಗಿರಿ. ಹಾಂ. ಹಲೋ ಮಗನೇ, ಬಾ ಬಾ. ನನ್ನನ್ನು ಚಾಚಾ ಅಂತ ಬೇರೆ ಕರೆದೆ. ಬಾರಪ್ಪ, ಒಂದು ಕತೆ ಹೇಳ್ತೀನಿ ಕೇಳು. ಒಂದು ಊರೇ ಭಯ ಪಡೋ ಥರ ಒಂದು ಕ್ರೂರವಾದ ಮೃಗ ಕಾಡಲ್ಲಿತ್ತು. ಅದೇ ಕಾಡಿಗೆ ಒಬ್ಬ 9 ವರ್ಷದ ಹುಡುಗನ ಕರ್ಕೊಂಡೋಗಿ ಬಿಟ್ರಂತೆ. ಒಂದು ದಿನ ಆ ಹುಡುಗನು ಆ ಮೃಗನು ಎದುರುಬದ್ರಾಗುವಂಥ ಒಂದಿನ ಬಂತು. ಆ ಮೃಗ ಆ ಹುಡುಗನ ಮೈಯೆಲ್ಲ ಕಚ್ಚಿಬಿಡ್ತು. ಅದಕ್ಕೆ ಆ ಹುಡುಗ ಆ ಮೃಗಕ್ಕೇನು ಮಾಡ್ದ ಗೊತ್ತಾ ನಿನಗೆ? ಆ ಮೃಗನ ಕೊಂದು ಅದನ್ನೇ ತಿಂದು ಅದೇ ಕಾಡಲ್ಲಿ ಜೀವನ ಮಾಡ್ದ. ನೀನು ಹುಡ್ಕೊಂಡು ಹೊರಟಿರೋದು ಆ ಮೃಗನ ಅಲ್ಲ, ಆ ಹುಡುಗನ್ನ. ನೀ ಅದರಲ್ಲಿ ಬದುಕು ಬಂದ್ರೆ ಮತ್ತೆ ಈ ಚಾಚನ್ ನೋಡಪ್ಪ. ಈಗ ಹೋಗು. ಸರಿ ಚಾಚಾ, ತುಂಬಾ ಭಯ ಆಯ್ತು. I am the man of cleanliness. ನೀನು ಯೋಚನೆ ಮಾಡಿದ 1 ನಿಮಿಷ ಯು ಆರ್ ವೇಸ್ಟೆಡ್. ಏನ್ ಮಗ, ಏನೋ ಮೈಕೈ ಎಲ್ಲ ನೋವು. ಬಂದಿಲ್ಲ. ಎಷ್ಟು ಕುಡಿದ್ರು ನಶೆನೇ ಇರ್ತಾ ಇಲ್ವಲ್ಲ. ಎಷ್ಟೊತ್ತಾಗುತ್ತಾ? ಊಟ ಹೇಳಿದೆ ಇನ್ನೂ ಬಂದೇ ಇಲ್ಲ ಮಗ. ಫುಡ್ ಚೆನ್ನಾಗಿ ಅಲ್ಲಿ ಸಪ್ಲೈಯರ್ಗೆ ಹೇಳ ಹೌದು. ತರ್ತಾನ ಇಲ್ವಾ ಅಂತ. ಸ್ವಲ್ಪ ಕಾಸ್ಟ್ಲಿ. ಅಜ್ಜಿ ಎಷ್ಟು ಸರಿ ಹೇಳ್ಬೇಕು ಅವನಿಗೆ. ಹೌದೌದು. ಏನ್ ಸತೀಶ ಈ ಕಡೆ? ನೋಡ್ಕೊಂಡು ಹೋಗೋಣ ಅಂತಾನೆ ಬಂದೆ. ಸುಮ್ನೆ ಹೇಳ್ಬೇಡ. ಅನಿತಾಯಿಂದ ತಾನೇ ಸುತ್ತಿದ್ದೆ. ಅದೆಲ್ಲ ಅವಾಗ ಕಡೆ. ಅವಳು ಊರಲ್ಲಿಲ್ವಾ? ಕೆವಿನ್, ನೀನು ತಿಂತಾ ಇರು, ನಾನು ಈಗಲೇ ಬರ್ತೀನಿ. ಏನು ವೇಸ್ಟ್ ಮಾಡ್ದಿರಂಗ್ ತಿನ್ನು. ಸರಿ ತಾತ. ಹೌದು. ಮಾಸ್ಟರ್, ಒಂದು ಎಗ್ ರೈಸ್ ಮತ್ತೆ ಚಿಲ್ಲಿ ಚಿಕನ್. ತುಂಬಾ ಜನ ಏಯ್. ಬರ್ತಾರೆ ಕಣೋ. ಆ ಕಡೆಗೆ ಹೋಗೋಣ ಬಾ. ಹಾ. ನಡಿ. ಹೌದೌದು. ಮಗ, ಮೇಲ್ ಮಾಡೋದನ್ನೆಲ್ಲ ಮಾಡಿದ್ಯಾ? ಮ್ಯಾನೇಜರ್ ಹಿಂಸೆ ಕೊಡ್ತಾವನೆ. ಕೆಲಸ. ಹಾ ಅರೆ ಏನಯ್ಯ, ಕೆಲ್ಸಕ್ ಮುಂಚೆನೆ ಪೇಮೆಂಟ್ ಕೊಡ್ತಿದ್ಯಾ? ನೆನ್ನೆ ಒಂದು ಬ್ಯಾಂಕಲ್ಲಿ 100 ಕೋಟಿ ಹಣನ ಬದಲಾಯಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಆ ಈ ಕಡೆಗೆ ನಿನಗೇನಾದ್ರೂ ಅದ್ರ ಸುದ್ದಿ ಬಂತಾ? 100 ಕೋಟಿ ಕೊಳ್ಳೆ ಹೊಡೆಯೋನ್ ಯಾಕೆ ನನ್ನ ಹತ್ರ ಬರ್ತಾನೆ? ಅಂಥದ್ದೆಲ್ಲ ನನ್ಗೇನು ಗೊತ್ತಿಲ್ಲ. ಆದ್ರೆ ನೆನ್ನೆ ಇದೆ ದಾರಿಲಿ ಒಂದು ಕಾರ್ ಹೋಯ್ತು, ಒಂದು ಗ್ರೇ ಕಲರ್ ಇನೋವಾ. ಆ ಕಾರ್ ಹಿಂದೆಗಡೆ ಯಾರನ್ನೋ ಕಟ್ಟಾಕಿದ್ರು. ನಾನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಕೇಳಿದೆ. ಅದೆಲ್ಲ ನಿನ್ಗೆ ಯಾಕೆ ಅಂತ ಅವ್ರ ಕೆಲಸ ಮುಗಿಸಿ ನನ್ನನ್ನು ಇಳಿಸ್ಬಿಟ್ಟು ಹೋದ್ರು. ನಿಜಾನೇ ಕಣಯ್ಯ ಹೇಳ್ತಿರೋದು. ವಿನಿ, ನನಗೆ ಈ ಜನ್ಮಗಳ ಮೇಲೆ ನಂಬಿಕೆ ಇಲ್ಲ ಕಣೆ. ಆದ್ರೆ ಎಷ್ಟು ಜನ್ಮ ನಾವಿಬ್ರು ಹೀಗೆ ಇರ್ತೀವಿ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂನಾ? ಎಂಥ ಪರಿಸ್ಥಿತಿಲೂ ನಾನು ನಿನ್ನ ಬಿಟ್ಟು ಖಂಡಿತವಾಗ್ಲೂ ದೂರ ಹೋಗಲ್ಲ.
ಇದು ನಮ್ಮ ಮೇಲಾಣೆ. ಹ್ಮ್ ನನಗೆ ಕ್ರಿಮಿನಲ್ಸ್ನ ಹಿಡಿಯೋದು ಈ ಕೇಸ್ ಎಲ್ಲ ಒಂದು ಮ್ಯಾಟ್ರೇ ಅಲ್ಲ. ಆ ಚಾಚ ಅಷ್ಟು ಕಾನ್ಫಿಡೆನ್ಸಿಂದ ನಿನ್ನ ಕೈಲಿ ನನಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ದ. ದೇ ಆರ್ ನಾಟ್ ದೀಸ್ ಕೈಂಡ್ ಆಫ್ ಚೀಪ್ ಕ್ರಿಮಿನಲ್ಸ್. ಇವರಿಗೆಲ್ಲ ಕೊಲೆ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಆದರೆ ಯಾವುದೋ ಒಂದು ವಿಷಯಕ್ಕೆ ಹೈಡ್ ಆಗಿದ್ದಾರೆ ಅಂತಂದ್ರೆ ನಾವು ಅನ್ಕೊಂಡಿರೋದಕ್ಕಿಂತ ದೊಡ್ಡದಾಗೆ ಇರ್ಬೋದು. ಅದೇನು ಅಂತ ಕಂಡುಹಿಡಿಬೇಕು ಅಂತಂದ್ರೆ ಮೊದಲು ಜಾಸ್ಪರ್ ಯಾರಂತ ನನಗೆ ಗೊತ್ತಾಗಬೇಕು. ನೆಕ್ಸ್ಟ್ ನಾನು ಮೀಟ್ ಮಾಡಕ್ ಹೋಗಿದ್ದು ಅವನ ಹಳೆ ಗ್ಯಾಂಗ್ ಮೆಂಬರ್ ಆಗಿರೋ ಗೋವಿಂದನ್ನ. ಇವನೊಂದು ಮೀರಿ ಹಾರ್ಬರಲ್ಲಿ ಯಾವುದೇ ಸ್ಮಗ್ಲಿಂಗು ನಡೆಯಲ್ಲ. ಜಾಸ್ಪರ್ ಎಲ್ಲಿ? ನಿಮ್ಗೆಲ್ಲ ನನ್ನ ನೋಡಿದ್ರೆ ಜೋಕರ್ ಥರ ಕಾಣಿಸ್ತಾ ಇದ್ದೀನಾ? ಹಾಂ, ಆ ಅಬ್ದುಲ್ ಬೇರೆ ಹುಲಿ ಸಿಂಹದ ಕತೆ ಹೇಳ್ತಾನೆ. ನಿಮಗೆ ಅವನು ಹೀರೋ ಆಗಿರಬಹುದು, ಆದರೆ ನನಗಲ್ಲ. ಅದೆಲ್ಲ ಇರಲಿ, ಅವನೆಲ್ಲಿ? ನಾನು ಹೇಳೋದನ್ನು ನೀನು ನಂಬಿದ್ರು ಸರಿ, ನಂಬದಿದ್ರೂ ಸರಿ, ನನಗೇನು ತೊಂದರೆ ಇಲ್ಲ. ಅವನ್ನ ನೀವೆಲ್ಲ ಸಾಧಾರಣ ಮನುಷ್ಯನಾಗಿ ನೋಡ್ತಿದ್ದೀರಲ್ವಾ? ನಿಮಗೆಲ್ಲ ಅವನು ದೊಡ್ಡ ವ್ಯಕ್ತಿಯಾಗಿರಬಹುದು. ನನ್ನ ಪ್ರಕಾರ ಅವನೊಬ್ಬ ಕ್ರಿಮಿನಲ್. ನನಗೊಬ್ಬ ಅವನು ಸಾಧಾರಣವಾಗಿರೋ ಮುತ್ಕ. ಏನು ಹೆಚ್ಚು ಕಡಿಮೆ 3-4 ಜನ ಸಾಯಿಸಿರ್ತಾನ. ಒಬ್ಬ ಸಾಧಾರಣ ಮನುಷ್ಯನಿಂದ ಆಗದೆ ಇರೋದನ್ನ ಅವನು ಮಾಡಿದ್ದಾನೆ. ನಾನು ಅದನ್ನು ನನ್ನ ಕಣ್ಣಾರೆ ನೋಡಿದ್ದೀನಿ. ಅವನ ಮುಂದೆ ಒಬ್ಬ ತುಪಾಕಿನ ಅವನ ಮುಂದೆ ಹಿಡಿದು ಎದುರಲ್ಲಿರೋದನ್ನ ಸುಟ್ಟು ಜಾಸ್ಪರ್ ಕೈಯಲ್ಲಿ ಗುಂಡೇಟಾಯಿತು. ಅವನ ತುಪಾಕಿನ ಕಿತ್ಕೊಂಡು ಅವನಿಗೆ ಸಾಯೋ ಹಾಗೆ ಹೊಡೆದ. ಏನಂದ್ರಿ? ಮೊದಲು ಜಾಸ್ಪರ್ ಯಾರು ಅಂತ ನನಗೆ ಗೊತ್ತಾಗಬೇಕು. ನಾನು ಅವನ ಬಗ್ಗೆ ಹೇಳ್ತೀನಿ.
ಆಕ್ಸಿಡೆಂಟ್. ನನ್ನ ಬಿಡಿ 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 ನನ್ನೇನು ಮಾಡಬೇಡಿ. ಕಣ್ಣು ಮುಚ್ಚಿ 5 ಎಣ್ಸು, ನಿನ್ನ ನಾನು ಬಿಟ್ಬಿಡ್ತೀನಿ. ನಾನು ಹೇಳ್ತೀನಿ ಬಿಡಿ. 1 2 3 4 5 ಸರಿಯಪ್ಪ. ಅಮ್ಮ ಎದ್ದಳಮ್ಮ, ಅಮ್ಮ ಮಾತಾಡು. ಅಮ್ಮ ಎದ್ದಳು, ಅಮ್ಮ ಪ್ಲೀಸ್ ಎದ್ದಳಮ್ಮ. ನಂಗೆ ಅಮ್ಮ ಬೇಕು. ಸುಮಾ, ಏನು ಬೇಕು, ನಂಗಮ್ಮ ಬೇಕು. ನೋಡು, ಅಮ್ಮ ಬೇಕು ನಂಗೆ. ನೋಡು. ಅಮ್ಮ ಎದ್ದಳಮ್ಮ. ಅಮ್ಮ
ನೀನು ಬಾ ಬಾ ಹೋಗು ಹೋಗು. ಬಾಪಾ ಹ್ಮ್. ನೀನು ಬಾಪಾ. ರಕ್ತನೂ ಅಳೋದು ನಮಗೆ ಹೊಸ್ತಲ್ಲ, ಆದರೆ ಅದು ಜಾಸ್ಪರ್ ಜೀವನದಲ್ಲಿ ನೋಡಿದಾಗ ಗೆಳೆಯನಾಗಿ ನನಗೆ ತುಂಬ ಬೇಸರ ಆಗುತ್ತೆ. ಆ ಘಟನೆ ನಡೆದ ಮೇಲೆ ನಿನ್ನ ತಾತ ಯಾರ ತಂಟೆಗೂ ಹೋಗ್ತಾ ಇರಲಿಲ್ಲ. ಹೇಗೆ ಅವನು ಇಲ್ಲಿವರೆಗೂ ಅವನು ಬೆಳೆಸ್ದ, ಹೇಗೆ ಅವನ್ನ ಮತ್ತೆ ತಿರುಗಿ ಕರ್ಕೊಬಂದ, ಅದ್ಯಾವುದೂ ನನಗೆ ಗೊತ್ತಿಲ್ಲ. ನನ್ನ ಗೆಳೆಯನಾಗಿದ್ದರೂ ಕೂಡ ಅದ್ಯಾವುದೂ ನನ್ನ ಹತ್ರ ಹೇಳಲಿಲ್ಲ. ಇಡೀ ಫ್ಯಾಮಿಲಿನೇ ಬೆಂಕಿಯಲ್ಲಿ ಸುಟ್ಟೋಯ್ತು ಅಂತ ಹೇಳ್ದ. ಈಗ ಮಗನ ಬೆರಳು ಕಟ್ ಮಾಡಿದ್ದಾರೆ ಅಂತ ಇಲ್ಲಿ ಬಂದು ನಿಂತಿದ್ದಾನೆ. ತಾತ ನೀವೇನ್ ಮಾಡ್ತೀರಾ? ಆ, ಅದು ತುಂಬ ಮಾಡ್ತೀನಿ. ನೋಡು, ಅಲ್ಲಿ ಕಾಣ್ತಿದ್ಯಲ್ಲ, ಅಲ್ಲಿ ತೋಟ ಮಾಡಿದ್ದೀನಿ. ತೋಟನಾ? ಯಾವ ತೋಟ? ಗಾಂಜಾ. ಗಾಂಜಾನಾ? ಹಂಗಂದ್ರೆ? ಏಯ್ ಹಾ, ಅದು ಹ್ಞೂ ಯಾರೋ ಬಂದ್ರು. ಅಣ್ಣ. ಅಣ್ಣ ಬಂದ್ರು. ಅವನ್ ರವಿ, ಹಲೋ ಸರ್. ಇವನ್ ಸುರೇಶ, ನಮಸ್ತೆ ಸರ್. ಇವನ್ ನನ್ನ ಗೆಳೆಯ ಜಾಸ್ಪರ್. ಜಾಸ್ಪರ್, ಈಗ ಏನು ಮಾಡ್ಬೇಕು ಅಂತಿದೀಯ? ಈಗ ರೀಸೆಂಟಾಗಿ ಬ್ಯಾಂಕಲ್ಲಿ ದರೋಡೆ ಮಾಡಿದವರು ಮತ್ತು ಬ್ಲ್ಯಾಕ್ ಮನಿ ಬದಲಾಯಿಸಿದವ್ರ ಡೀಟೇಲ್ಸ್ ಕೇಳಿದ್ದೆ. AS ಇಂದ ಅಬ್ದುಲ್ ತೆಕ್ಕೊಟ್ಟ. ಯಾರು? ನಮ್ಮ ಅಬ್ದುಲ್ ಮರೇಕಾ? ಅವರೆಲ್ಲರನ್ನೂ ವಿಚಾರಿಸ್ಬೇಕು. ಅದಕ್ಕೇನಂತೆ, ಇಮಿಡಿಯೇಟಾಗಿ ಮಾಡು. ಹಲೋ. ಜಾಸ್ಪರ್, ಹಾಂ ನಿನ್ನನ್ನು ಹುಡ್ಕೊಂಡು ಶಂಕರ್ ಶರ್ಮಾ ಅಂತ ಒಬ್ಬ IB ಆಫೀಸರ್ ಬಂದ. ಓಕೆ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು, ಸರಿನಾ? ಹಾಂ ಏನೇ ಇದ್ರೂ ನಾನು ಕಾಲ್ ಮಾಡು. ಓಕೆ. ಏನು ವಿಷಯ? ಯಾರೋ ಪೊಲೀಸ್ನವನು ನನ್ನ ಬಗ್ಗೆ ವಿಚಾರಿಸಿದ್ನಂತೆ. ಹಲೋ, ನಾವು ವಿನ್ಸೆಂಟ್ ಟೀಮ್. ನಾವು ಹೇಳಿದ ಥರ 5 ಕೋಟಿ ರೆಡಿ ಮಾಡಿದ್ದೀರಾ? ದುಡ್ಡು ರೆಡಿ ಮಾಡಾಯ್ತು. ಎಲ್ಲಿ ತಗೊಂಡು ಬಂದು ಕೊಡಬೇಕು ಅಂದರೆ ನಮ್ಮಪ್ಪ ತಗೊಂಡು ಬಂದು ಕೊಡ್ತಾರೆ. ಅದಕ್ಕೆ ಮುಂಚೆ ನಾನು ನನ್ನ ಹಸ್ಬೆಂಡ್ ಜೊತೆ ಮಾತಾಡಬೇಕು, ಪ್ಲೀಸ್. ಒಬ್ಬ ಯಜಮಾನ ನಾನ್ ನಮ್ಮ ಬಾಸ್ ಹತ್ರ ಕಪ್ಪಾಡುಗಳ ಮಾತಾಡಿ ಗುಂಪನ್ನ ಹೇಳ್ತೀನಿ. ಬೆಳೆಸಿದ್ನಂತೆ. ಅದರಲ್ಲಿ ಒಂದು ಕೆಂಪಾಡು ಬಂದು ಸೇರ್ಕೊಂತಂತೆ. ಮಾಸ್ಟರ್, ಅವರು 5 ಕೋಟಿ ರೆಡಿ ಮಾಡಿದಾರಂತೆ. ಎಲ್ಲಿಗೆ ತರಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮುಂಚೆ ಅವ್ರ ಹಸ್ಬೆಂಡ್ ಜೊತೆ ಮಾತಾಡ್ಬೇಕಂತೆ ಮಾಸ್ಟರ್. ಹೋಗು. ಓಕೆ ಮಾಸ್ಟರ್. ಅದಾದ್ಮೇಲೆ ಏಯ್, ನಿನ್ನ ಹೆಂಡ್ತಿ ಮಾತಾಡೋ. ಹಲೋ ಹಲೋ ವಿನಿ. ಹರೀಶ್, ನೀನೇನು ಭಯ ಪಡಬೇಡ. ಕೆವಿನ್ ಎಲ್ಲಿದ್ದಾನೆ? ಭದ್ರವಾಗಿದ್ದಾನಾ? ನಾನು ಚೆನ್ನಾಗಿದ್ದೀನಿ. ಕೆವಿನ್ ಚೆನ್ನಾಗೇ ಇದ್ದಾನೆ. ನನಗೆ ನಿಮ್ಮನ್ನು ನೋಡ್ಬೇಕು ಅನಿಸ್ತದೆ. ಕೊಡೋ ಫೋನ್ನ. ಹಲೋ ವಿನಿ, ಏನು ಯೋಚನೆ ಮಾಡ್ಬೇಡ, ನಾನು ಬರ್ತೀನಿ. ನೀವಿಬ್ರು ಅಣ್ಣ. ಜಾಸ್ಪರ್ ಜೊತೆ ಹೋಗಿ ಹ್ಮ್ ಅವನು ಯಾರು ಅಂತ ನೋಡಿ ಆ ಪೊಲೀಸ್ನ ಇಲ್ಲಿ ಕರ್ಕೊಂಡು ಬನ್ನಿ. ಓಕೆ ಅಣ್ಣ. ನನಗೆ ಈ ಪೊಲೀಸ್ನವರೆಲ್ಲ ಮ್ಯಾಟ್ರೇ ಅಲ್ಲ. ನನ್ನ ಮಗನ್ನ ಕಿಡ್ನ್ಯಾಪ್ ಮಾಡಿದವ್ರ ಮೇಲೆ ನನಗೊಂದು ಡೌಟ್ ಇದೆ. ಅದೇನಂದ್ರೆ, ಅವ್ರಿಗೆ 5 ಕೋಟಿ ರೂಪಾಯಿ ಬೇಕು ಅಂದರೆ ಒಬ್ಬ ಸಾಧಾರಣವಾದ ಬ್ಯಾಂಕ್ ಮ್ಯಾನೇಜರ್ ಒಂದು 50,000 ಇಲ್ಲಿದ್ರೆ 1 ಲಕ್ಷ ಸಂಪಾದನೆ ಮಾಡ್ತಾನ. ಆದರೆ ಅವನ್ನ ಕಿಡ್ನ್ಯಾಪ್ ಮಾಡಿದವರು ಹೇಗೆ 5 ಕೋಟಿ ರೂಪಾಯಿ ಕೇಳ್ತಾರೆ? ಇದು ಪಕ್ಕಾ ಪ್ಲ್ಯಾನ್. ಹ್ಮ್. ಹಣ ರೆಡಿ ಆಯ್ತಾ? ಹಣ ರೆಡಿಯಾಗಿದೆ ಮಾಸ್ಟರ್. ಅವ್ರ ಮಾವನ್ನೇ ತಗೊಂಬರ್ತಾರಂತೆ. ಸರ್, ಆ ಥರ ಎಲ್ಲ ಯಾರೂ ಇಲ್ಲ ಸರ್. ನನಗೆ ಸುಳ್ಳು ಹೇಳ್ತಿದ್ದಾರೆ. ಹೌದಾ? ಸರಿ, ನೀನು ಹೇಳು. ನನಗಿರೋ ಒಂದೇ ಒಂದು ಜೀವ, ಅದು ನನ್ನ ಹೆಂಡ್ತಿ ಸರ್. ನನ್ನ ಮಗನೇ ನಮಗೆ ಜಗತ್ತು ಸರ್. ನಾನು ಬೇಕಾದ್ರೆ ಈ ಕೆಲಸ ಬಿಟ್ಟೆ ಹೋಗ್ಬಿಡ್ತೀನಿ. ನೀವು ಅಂದ್ರೆ ನನ್ನ ಹೆಂಡತಿ ಮಗುನ ಕರ್ಕೊಂಡು ಹೋಗ್ಬಿಡ್ತೀನಿ ಸರ್. ನಾನು ಇದೆಲ್ಲ ಏನು ಮಾಡೇ ಇಲ್ಲ ಸರ್. ನೀವು ಯಾಕೆ ಅರ್ಥ ಮಾಡ್ಕೋತಿಲ್ಲ?
ನನ್ನ ಕುಟುಂಬನೇ ನನ್ನ ನಂಬಿಕೆ ಸರ್. ನನ್ನ ಸಾಯಿಸೋದಕ್ಕೆ ನಿಮ್ಗೆ ಯಾವ ಕಾರಣನೂ ಇಲ್ಲ. ನನ್ನ ಕುಟುಂಬಕ್ಕೆ ನನ್ನ ಅವಶ್ಯಕತೆ ಇದೆ. ನಮ್ಮನ್ನ ನಾಶ ಮಾಡ್ಬಿಡ್ಬೇಡಿ. ನನ್ನ ಬಿಟ್ಟುಬಿಡಿ ಸರ್. ಯಾಕೋ ಹೀಗೆ ಮಾಡ್ತೀರಾ? ಅಯ್ಯೋ, ಪಾಪ. ಅವಂದು ಇನ್ನೊಂದು ಬೆರಳು ಕಟ್ ಮಾಡೋ. ಸರ್ ಯಾಕೆ ಸರ್ ಬೇಡ ಸರ್. ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಮತ್ತು ಸಾವನ್ನು ಸಂಭವಿಸುತ್ತದೆ. ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಬಿ ಸೇಫ್, ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್. ಜಾಗರೂಕತೆಯಿಂದ ಇರಿ. ಮದ್ಯಪಾನ ಮಾಡಿ ವಾಹನವನ್ನು ಚಲಾಯಿಸಬೇಡಿ. ವಿನ್ಸೆಂಟ್ ಯಾರು? ವಿನ್ಸೆಂಟಾ? ಅವ್ರು ಯಾರಂತ ನಂಗೆ ಗೊತ್ತಿಲ್ವೇ. ಕೊನೆದಾಗಿ ಯಾವಾಗ ದರೋಡೆ ಮಾಡಿದ್ರು? ರೀ, ಊಟಕ್ಕೆ ಬನ್ನಿ. 2010ರಲ್ಲಿ ಗೌರ್ಮೆಂಟ್ ಬ್ಯಾಂಕಲ್ಲಿ. ಅದಾದ್ಮೇಲೆ ಟೀಮ್ ಜೊತೆ ನಾನು ಟಚ್ಚಲ್ಲಿ ಇಲ್ಲ ಸರ್. ಇದನ್ನ ಬಿಟ್ಟು ನನಗೆ ಏನೂ ಗೊತ್ತಿಲ್ಲ ಸರ್. ಏನೋ ಹೇಳು. ಅವ್ರು ನನಗೆ ನಿನ್ನೆ ಕಾಲ್ ಮಾಡಿದ್ರು. 5 ಕೋಟಿ ರೂಪಾಯಿ ಅರೇಂಜ್ ಮಾಡಿ ಹಾ. ಎಲ್ಲಿಗೆ ತರಬೇಕು ಅಂತ ಹೇಳ್ತೀವಿ ಅಂದ್ರು. ಹಾ. ಅವ್ರು ಮತ್ತೆ ಕಾಲ್ ಮಾಡಿದ್ರೆ ನಾನು ನಿಮ್ಗೆ ಹೇಳ್ತೀನಿ. ಸರಿ. ಗಾಡಿ ತೆಗಿಯೋ. ನಾನು ಜಾಸ್ಪರ್ನ ಹುಡುಕೊಂಡು ತುಂಬ ಜನದ ಹತ್ರ ವಿಚಾರಿಸ್ದೆ. ಅವನೂರಲ್ಲೇ ಇರೋ ಎಷ್ಟೋ ಕ್ರಿಮಿನಲ್ಗಳನ್ನ ನಾನು ಭೇಟಿಯಾದೆ. ಅವನಿಗೆ ಜನನ್ ಸಾಯಿಸೋದೊಂದು ದೊಡ್ಡ ವಿಷಯ ಅಲ್ಲ. ನಾವೆಲ್ಲ ಕತ್ತಿ ತೆಗೆದ್ರೆ ಅವನ್ ಪಿಸ್ತೂಲ್ ತೆಗಿತಾನೆ. ಯಾರೋ ಅದು ವಿನ್ಸೆಂಟ್. ನೀನು ಯಾರು, ಪೊಲೀಸಾ? ನಿಜವಾಗ್ಲೂ ಇಷ್ಟೇ ಗೊತ್ತಿರೋದು ಸರ್. ರಾಬರಿ ಎಲ್ಲ ಮಾಡಲ್ಲ. ಆದರೆ ಅಷ್ಟೆಲ್ಲ ಬರ್ತಿಲ್ಲ ಸರ್. ಎಲ್ಲರೂ ಕೂಡ ಅವನಿಗೆ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತಲೇ ನಂಬಿದ್ದಾರೆ. ಬಟ್ ಅದು ಎಷ್ಟು ಸತ್ಯ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಅದೇ ಸೂಪರ್ ನ್ಯಾಚುರಲ್ ಪವರ್ ಬಗ್ಗೆ ಗೋವಿಂದ ಹೇಳಬೇಕಾದ್ರೆ ನಾನು ನಂಬಲೇ ಇಲ್ಲ. ಎಲ್ಲ ಪೊಲೀಸ್ ಆಗಿರೋ ರವೀಂದ್ರನ ಟ್ರ್ಯಾಪು. ಜಾಸ್ಪರ್ನ ಸೂಪರ್ ನ್ಯಾಚುರಲ್ ಪವರ್ ಮೂಲಕ ತುಂಬಾ ಜನರನ್ನ ಕೊಂದ. ಅಬ್ದುಲ್, ಜಾಸ್ಪರ್, ರೈಡು ಮತ್ತೆ ಗೋವಿಂದ್
ನೀವೆಲ್ಲ ಬೆಳೀತಾ ಇರೋ ಯಂಗ್ ಕ್ರಿಮಿನಲ್ಸ್, ಅದು ಕೂಡ ಎಸ್ಪೆಷಲಿ ಜಾಸ್ಪರ್, ಕೊಲೆಗಳನ್ನೆಲ್ಲ ಮಾಡಿದ್ದಾರೆ. ಇನ್ನೂ ಮಾಡ್ತಾನೂ ಇದ್ದಾರೆ. ನಿಮ್ಮೆಲ್ರೂ ನಾನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ಸುಮ್ಮನೆ ಜಾಲಿಯಾಗಿ ಎನ್ಕೌಂಟರ್ ಮಾಡೋದಕ್ಕೆ. ನಾವು ತಪ್ಪು ಮಾಡಿರೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಜಾಸ್ಪರ್, ಇದನ್ನೆಲ್ಲ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ನಿಮಗೆ ಎದುರಾಗಿ ಸಾಕ್ಷಿಗಳನ್ನೆಲ್ಲ ರೆಡಿ ಮಾಡಿ ಕೋರ್ಟಿಗೆ ಕರ್ಕೊಂಡೋಗಿ ನಿಲ್ಸೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ನಿಮ್ಮೆಲ್ರೂ ನಾನು ಶೂಟ್ ಮಾಡಿ ಇಲ್ಲಿಂದ ಹೋಗ್ತಿರ್ತೇನೆ. ಸರ್ 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 ನೀವು ಅನ್ಕೊಂಡಿರೋ ಹಾಗೆ ನಾವೆಲ್ಲ ಅಷ್ಟೊಂದು ದೊಡ್ಡ ವ್ಯಕ್ತಿಗಳಲ್ಲ ಸರ್. ಸಾರ್ ತಲೆ ತೆಗೆಸ್ಕೊಂಡು ನಿಂತಿದ್ದಾರೆ. ಯಾಕೆ ಸರಿ, ಯಾಕೆ ಮಾತಾಡಲ್ವಾ? ನಾವೇನ್ ಮಾಡಬೇಕು? ಕರೆಕ್ಟ್ ಪಾಯಿಂಟ್ಗೆ ಬಂದೆ. ವೆರಿ ಗುಡ್. ನೀವೇನ್ ಮಾಡಬೇಕು ಅಂದ್ರೆ ಸೋ ಸಿಂಪಲ್. ಇದು ಪ್ರಾಜೆಕ್ಟ್ 1990. ಇದರಲ್ಲಿ 19 ಬಗೆಯ 90 ಕ್ರಿಮಿನಲ್ಸ್ಗಳ ಡೀಟೇಲ್ಸ್ ಇದೆ. ಇದು ಒಂದು ಸೀಕ್ರೆಟ್ ಮಿಷನ್. ಅವಾಗೆಲ್ಲ ಪೊಲೀಸ್ನವ್ರನ್ನೇ ನಂಬಕ್ಕಾಗಲ್ಲ. ಯಾಕಂದ್ರೆ ನಮ್ಮಲ್ಲೂ ಕೂಡ ಕೆಲವು ಕಪ್ಪಾಡುಗಳಿದಾವೆ. ನಿಮ್ಮೆಲ್ರಿಗೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಸೊ ನೀವ್ಯಾರು ಹೊರಗಡೆ ಹೇಳ್ಕೊಳ್ಳಲ್ಲ. ನೋ ಟೆನ್ಷನ್. ಎಸ್ಪೆಷಲಿ ಜಾಸ್ಪರ್, ಇವನಿಗೆ ಸೂಪರ್ ನ್ಯಾಚುರಲ್ ಪವರ್ ಇದೆ ಅಂತ ಹೇಳಿದ್ರು. ನನಗದ್ರ ಮೇಲೆಲ್ಲ ನಂಬಿಕೆ ಇಲ್ಲ. ಕಣ್ಣಲ್ಲಿ ಶೂಟ್ ಮಾಡಿದ್ರು ಹಾಗೆ ನಿಂತಿದ್ದ. ಅದನ್ನ ಇವತ್ತು ನಾನು ಕಣ್ಣಾರೆ ನೋಡಿದೆ. ಇದೆಲ್ಲ ಒಂದು ಟೆಸ್ಟ್ ಅಷ್ಟೇ. ನೀವು ಮಾಡಬೇಕಾಗಿರೋದು ಒಂದೇ ವಿಷಯ, ಇದರಲ್ಲಿರೋ ಎಲ್ಲರನ್ನೂ ಕೊಲ್ಬೇಕಷ್ಟೆ. ಇದರಿಂದ ನಮ್ಗೇನ್ ಲಾಭ? ವಾ 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 ವಾ, ಯಾವ ಲೆವೆಲಿಗೆ ಮಾತಾಡ್ತಿದ್ದಾನೆ ನೋಡು. ಎಮ್ಮೆ ಥರ ಬೆಳೆದ್ರೆ ಮಾತ್ರ ಸಾಲದು, ಬುದ್ಧಿ ಇರಬೇಕು. ಜಾಸ್ಪರ್ ಆಗಿರೋ ನೀನು ಮಿಸ್ಟರ್ ಜೆ ಆಗಿ ಬದಲಾಗಿ ಇವ್ರನ್ನೆಲ್ಲ ಸಾಯಿಸ್ದೆ ಅಂದರೆ ನೀವೆಲ್ಲ ಏನು ಮಾಡ್ಕೊಂಡಿದ್ದೀರೋ ಅದನ್ನೇ ಮಾಡ್ಕೊಂಡಿರಿ. ನಿನ್ನಿಂದ ಈ ಊರು ಕ್ಲೀನ್ ಆಗ್ತಿದೆ ಅಂದರೆ ನಿಮ್ಮ 4 ಜನಕ್ಕೆ ನಾನು ಏನೂ ಮಾಡಲ್ಲ. ನಾನು ಮಾಡ್ತೀನಿ. ಸರ್, ಏಯ್, ಇದು ಯಾಕೋ ಸರಿ ಕಾಣಿಸ್ತಿಲ್ಲ. ಜಾಸ್ಪರ್, ಎಲ್ಲ ಕೆಲಸ ಮುಗಿದ್ಮೇಲೆ ಅವನು ಬೇರೆಯವರಿಂದ ನಮ್ಮ ಕತೆ ಮುಗಿಸ್ಬಿಟ್ರೆ ಏನು ಮಾಡೋದು? ಏ ಅಬ್ದುಲ್ಲಾ, ಈ ಥರ ಎಲ್ಲ ಭಯ ಪಟ್ರೆ ಕೆಲಸ ಆಗಲ್ಲ. ಸರಿಯಾದ ಟೈಮ್ ನೋಡಿ ಅವನ್ನೇ ಮುಗಿಸ್ಬಿಡೋಣ. ಏನು ಜಾಸ್ಪರ್? ನಾನು ನೋಡ್ಕೊಂತೀನಿ. ಏಯ್, ಎಷ್ಟೊತ್ತು ನಿಂಗೆ ವೆಯ್ಟ್ ಮಾಡೋದು? ಹೊಟ್ಟೆ ಹಸಿತಿದೆ ಕಣೋ. ಬೇಗ ಮುಗಿಸಿ ಬಾ. ಹಾಂ, ನೀನು ಇದಕ್ಕೆ ಮುಂಚೆ ಶೂಟ್ ಮಾಡಿದೀಯಾ? ಏನದು? ಯಪ್ಪ, ಏನದು? ಕೊಡ ಕೊಡೋ. ಇದು ದೇಸಿ ಗನ್ನು. ನನ್ನ ತಾತನ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಗನ್ ಇದು. ಇದು ನೀನು ಯೂಸ್ ಮಾಡ್ತೀಯ. ಇದು ತಗೋ, ಹಿಡಿಯೋ, ಹಿಡಿ.
ನನ್ನನ್ನು ಶೂಟ್ ಮಾಡಬೇಡ. ಅಲ್ಲಿ ಆ ಕಡೆ ನೋಡು, ಆ 3 ಬಾಟ್ಲಿಗೆ ಶೂಟ್ ಮಾಡು. ಶೂಟ್ ಮಾಡು. ನೆಟ್ಟಿಗೆ ಬಾಟ್ಲಿಗೆ ಶೂಟ್ ಮಾಡೋಕ್ಕಾಗಲಿಲ್ಲ, ನೀ ನನ್ನ ಸುಡ್ತೀಯ? ಹಾಂ, ಮೊದಲು ಕಲಿ ಹೌ ಟು ಶೂಟ್ ಬಾಟಲ್ಸ್. ಯಾವುದೋ ಒಂದು ಕಾರಣದಿಂದ ಜಾಸ್ಪರ್ನ ರಹಸ್ಯವಾದ ಕುಟುಂಬನ ಸಾಯಿಸಿದ ಮೇಲೆ ಏನಾಯ್ತು? ಎಲ್ಲರನ್ನೂ ಸಾಯಿಸ್ಬಿಟ್ರು. ಏನು ಹೇಳ್ತಿದೀಯೋ? ಹಾಗಾದ್ರೆ ಮಗು? ಎಲ್ರೂ ಅವತ್ತಿಂದ ಅವನು ಯಾರಿಗೂ ಯಾವುದೇ ತೊಂದರೆನೂ ಕೊಡಲಿಲ್ಲ. ಜಾಸ್ಪರ್, ಜಾಸ್ಪರ್, ರವೀಂದರ್ ನೀನು ಸಿಕ್ಕರೆ ಈ ಫೈಲ್ ಕೊಡೋಕೆ ಹೇಳಿದ್ರು. ನೀನು ವಾಪಸ್ ಬಂದರೆ ಕೊಡ್ತೀನಿ ಅಂತ ಹೇಳಿದೆ. ಅವ್ನು ಮತ್ತೆ ಕೇಳಿದ್ರೆ ಏನು ಹೇಳೋದು? ಅದನ್ನೇ ಹೇಳು. ಹಾಂ. ಯಾರು ವಿನ್ಸೆಂಟ್ ಟೀಮು? ನನಗೆ ಗೊತ್ತಿಲ್ಲ. ಗೊತ್ತಿಲ್ವೇನೋ? ಯಾರೋ ವಿನ್ಸೆಂಟ್ ಟೀಮು? ನನಗೆ ಗೊತ್ತಿಲ್ಲಣ್ಣ. ಗೊತ್ತಿಲ್ಲ. ವಿನ್ಸೆಂಟ್ ಟೀಮ್ ಅಂದ್ರೆ ಯಾರು? ಲಾಸ್ಟ್ ಟೈಮ್ ಯಾರು ಬ್ಯಾಂಕ್ ದರೋಡೆ ಮಾಡಿದ್ದು? ಲಾಸ್ಟ್ ಟೈಮ್ ಆ ಬ್ಯಾಗ್ನ ದರೋಡೆ ಮಾಡಿದ್ದು, ಬ್ಲ್ಯಾಕ್ ಮೈನ್ನ ವೈಟ್ ಮಾಡಿದ್ದು 2 ಮಸ್ಟ್ಯಾಂಗ್ ಟೀಮೇ. ನನ್ನ ಬಿಟ್ಬಿಡಿ ಸರ್. ಏನಣ್ಣ, ಎಂಜಾಯ್ ಮಾಡೋದಕ್ಕೆ ಬಿಡೋಣ, ಸುಮ್ಮನೆ ಇರೋಣ. ಅವನ ಹೆಸರೇ ಜಾಸ್ಪರ್. 25 ವರ್ಷದ ಹಿಂದೆ ಇಲ್ಲಿ ಅವನೇ ದೊಡ್ಡ ಡಾನು. ಹೇಳ್ಬೇಕಂದ್ರೆ ಇವನೇ ಒದೆ ತಿಂದಿದ್ದಾನೆ. ಹುಷಾರಾಗಿರಿ. ಏನಣ್ಣ ಹೇಳ್ತಾ ಇದ್ಯಾ? ಏನ್ ಬೇಕಾದ್ರೂ ನಡಿಬೋದು, ತುಂಬಾ ಹುಷಾರಾಗಿರು. ಏಯ್, ಹುಷಾರಾಗಿರೋ. ಆ ಥರ ಆಯ್ತಲ್ವಾ? ಇದೆ ಇದೆ. ಹಾ. ಕ್ಯಾ ಹುವಾ ಜಾಸ್ಪರ್? ತುಂಬಾ ವರ್ಷದ ಮೇಲೆ ಬಂದಿದೀಯಾ? ಏನ್ ಮ್ಯಾಟರು? ದಿನಗಳ ಹಿಂದೆ 100 ಕೋಟಿ ರೂಪಾಯಿ ಹಣನ ಯಾರೋ ಕನ್ವರ್ಷನ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ಕನ್ವರ್ಷನ್ ಅಥವಾ ಬ್ಯಾಂಕ್ ರಾಬರಿ ಅಂತ ಗೊತ್ತಿಲ್ಲ. ನೀನು ಬ್ಯಾಂಕ್ನ ಲಾಕರ್ ಥರ ಯೂಸ್ ಮಾಡ್ತೀಯಾ ಅಂತಲ್ಲ. ಎಷ್ಟು ದಿನ ಅಂತ ಬೇರೆಯವರಿಗೋಸ್ಕರ ಕೇಸ್ ತಗೊಳ್ಳೋದು? ಅದಕ್ಕೆ ನನಗೆ ಅಂತ ಒಂದು ಗುಂಪು ಕಟ್ಕೊಂಡ್ರೆ ಏನೂ ಆಗಲ್ಲ ಮಸ್ತಾನ್. ಒಬ್ನೇ ಹೋಗೋದಕ್ಕೆ ಪ್ರಯತ್ನ ಪಡು. ಐ ಹೇಟ್ ಡೆತ್. 2 ದಿನಗಳ ಹಿಂದೆ ಬ್ಯಾಂಕಲ್ಲಿ ನಡೆದ ಘಟನೆಯಲ್ಲಿ ಬ್ಯಾಂಕ್ ಮ್ಯಾನೇಜರ್ನೇ ಕಿಡ್ನಾಪ್ ಮಾಡಿದ್ದಾರೆ. ಅವನು ನನಗೆ ಬೇಕಾದವನು, ಅವನು ನನಗೆ ಬೇಕು. ವಿನ್ಸೆಂಟ್ ಟೀಮ್ ಅಂದ್ರೆ ಯಾರು? ನಾವು ಬ್ಯಾಂಕನ್ನ ದರೋಡೆ ಮಾಡಿದ್ದು ನಿಜಾನೇ, ಆದ್ರೆ ಅದು 1 ತಿಂಗಳು ಮುಂಚೆ. ನೀನ್ ಹೇಳೋ ವಿಷಯಕ್ಕೂ ನಮಗೂ ಸಂಬಂಧ ಇಲ್ಲ. ಅದು ಅಲ್ಲದೆ ಆ ವಿನ್ಸೆಂಟ್ ಟೀಮ್ ನಮಗೆ ಯಾರು ಅಂತ ಗೊತ್ತಿಲ್ಲ. ಮಾತು ಬದಲಾದ್ರೆ ಜೀವನನೇ ಕಳ್ಕೋಬೇಕಾಗತ್ತೆ ಮಸ್ತಾನ್. ನಿನಗದು ಗೊತ್ತೇ ಇದೆ. ಈಗ ಮಿಷನ್ ಗನ್ ಎಲ್ಲ ತುಂಬಾ ಸುಲಭವಾಗಿ ಸಿಗುತ್ತೆ. ನಮ್ಮ ಹುಡುಗರ ಹತ್ರನೇ 4 ಇದೆ. ಎಲ್ಲ ಒಂದೇ ಥರ ಇರಲ್ಲ ಜಾಸ್ಪರ್. ನನ್ನ ಮುಂದೆ ಗನ್ನೆತ್ತದವರೆಲ್ಲ ಕಣ್ಮುಚ್ಕೊಂಡ್ಬಿಟ್ಟಿದ್ದಾರೆ. ಹಲೋ. ಹಾಂ. ಏಯ್, ಗಾಡಿ ನಿಲ್ಸೋ. ಏನಾಯ್ತು ಅಂತ ಕೇಳ್ತಿದ್ದೀನಲ್ವಾ? ಮೊದಲು ಅಳೋದನ್ನ ನಿಲ್ಸು. ನೀವೇ ತಾನೇ ಹೇಳಿದ್ದು ಹಣ ಕೊಟ್ರೆ ಅವ್ರನ್ನ ಬಿಟ್ಬಿಡ್ತಾರೆ ಅಂತ. ಅವ್ರದ್ದು ಇನ್ನೊಂದು ಬೆರಳು ಕಟ್ ಮಾಡಿ ಕಳಿಸಿದಾರೆ.
ನನ್ ಗಂಡಂಗೆ ಏನಾದ್ರೂ ಆಯ್ತು ಅಂದ್ರೆ ನಾನ್ ಮಾತ್ರ ಬದುಕಿರಲ್ಲ. ತಲೆ ಕೆಟ್ಟಿರೋ ತರ ಮಾತಾಡ್ಬೇಡ. ಈಗ ಫೋನ್ ಇಡು, ನಾನು ಅಲ್ಲಿಗೆ ಬರ್ತೀನಿ. ಅಣ್ಣ ಏನಾಯ್ತಣ್ಣ? ಆ ಪೊಲೀಸ್ನವನು ತುಂಬಾ ಟಾರ್ಚರ್ ಕೊಡ್ತಿದ್ದಾನ. ಅವನನ್ನು ಮುಗಿಸ್ಬಿಡೋಣ, ಹೇಳೋಣ. ನೀನು ಸುಮ್ಮನೆ ಕೂತ್ಕೊಳ್ಳೋ. ಅಣ್ಣ ಏನಣ್ಣ ಆಯಿತು? ಹೆಲೋ ಮಿಸ್ಟರ್ ಜೈ, ಹೌ ಆರ್ ಯು? ವಿನ್ಸೆಂಟ್ ಟೀಮ್ನ ಹುಡ್ಕೊಂಡು ಅಲ್ದಾಡ್ದೆ ಅಂತೆ. ಯಾರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಾ ಜಾಸ್ಪರ್? ನಿನ್ನ ಮಗನ ಜಾಗ ಬದಲಾಯಿಸಿ ತಪ್ಪು ಮಾಡಿಬಿಟ್ಟಿಯಲ್ಲ ಜಾಸ್ಪರ್. ಇಷ್ಟು ವರ್ಷ ಆದಮೇಲೆ ನಿನ್ನ ಮಗನ್ನ ನಿನ್ನ ಹತ್ರನೇ ಇಟ್ಕೋಬೇಕು ಅಂತ ಆಸೆ ಪಟ್ಟ್ಯಾ ಜಾಸ್ಪರ್? ನಾನು ಕಳಿಸ್ತೀನಿ ನಿನ್ನ ಮಗನ, ಕರ್ಕೊಂಡೋಗು. ಆದರೆ ಪಾರ್ಟ್ ಬೈ ಪಾರ್ಟೇ ಕಳಿಸೋದು. ಅದರಲ್ಲಿ ಒಂದು ಸಮಸ್ಯೆ ಇದೆ. ಅದೇನು ಅಂದರೆ ಕೊನೆ ಪಾರ್ಟ್ ಬರೋವಾಗ ನಿನ್ನನ್ನು ಸಾಯಿಸ್ತೀನಿ. ನಿನಗೋಸ್ಕರ ನಾನು 30 ವರ್ಷಗಳಿಂದ ಕಾಯ್ತಾ ಇದ್ದೆ. ಯಾಕೆ ಹೀರೋನೇ ವೇಟ್ ಮಾಡಿ ಹೊಡಿಬೇಕಾ? ವಿಲನ್ ಮಾಡಿದ್ರೆ ಒಪ್ಕೊಳ್ಳಲ್ವಾ? ಐ ಆಮ್ ಅ ಮ್ಯಾನ್ ಆಫ್ ಕ್ಲೆನ್ಲಿನೆಸ್. ನಿನ್ನಂತ ಉಳಿದಿರೋರೆಲ್ಲ ನನ್ನ ಲೈಫಲ್ಲಿ ಇರಲೇಬಾರ್ದು. ನೀನು ಎಲ್ಲೇ ಇದ್ರೂ ನೀನು ಹುಡ್ಕೊಂಡು ಬಂದು ಸಾಯಿಸ್ತೀನಿ. ಅದು ನಿನ್ನಿಂದ ಆಗಲ್ಲ. ಕ್ರೇಜಿ ಜಾಸ್ಪರ್, ಯು ಫೇಲ್ಡ್ ಆ್ಯಂಡ್ ಯು ಕ್ರೈಡ್. ಗಾಡಿ ಎತ್ತೋ. ಏನಾಯ್ತು? ನಾನು ಆಮೇಲೆ ಹೇಳ್ತೀನಿ, ನಡಿಯೋ. ಯು ಫೇಲ್ಡ್ ಆ್ಯಂಡ್ ಯು ಕ್ರೈಡ್. ಯು ಫೇಲ್ಡ್ ಆ್ಯಂಡ್ ಯು ಕ್ರೈಡ್. ಚೆನ್ನಾಗಿ ಯೋಚನೆ ಮಾಡು ಜಾಸ್ಪರ್, ಜೀವನದಲ್ಲಿ ಕೊನೆದಾಗಿ ಯಾವಾಗತ್ತೆ ಅಂತ. ನೀನು ಬಾಪ. ಮಮ್ಮಿ, ಏಯ್, ಹರೀಶ್ ನನ್ನ ಮಗ. ಅವನಿಗೆ ಯಾರಿಂದನೂ ಏನೂ ಮಾಡೋಕ್ಕಾಗಲ್ಲ. ಅವನ್ನ ಜೀವಂತವಾಗಿ ನಿನ್ನ ಹತ್ರ ಕರ್ಕೊಂಡು ಬಂದ್ಬಿಡೋದು ನನ್ನ ಕರ್ತವ್ಯ. ಅವನು ಎಲ್ಲೇ ಇದ್ರೂ ನಾನು ಕರ್ಕೊಂಡು ಬರ್ತೀನಿ. ಅದು ನನ್ನ ಕೈಯಿಂದ ಆಗುತ್ತೆ. ಅಲ್ಲಿವರೆಗೂ ನೀನು ಸಮಾಧಾನವಾಗಿರು. ಪಾಸ್ಟರ್ ಎಡ್ವರ್ಡ್. ಹಲೋ, ನಾನು ಜಾಸ್ಪರ್ ಮಾತಾಡ್ತಿದ್ದೀನಿ. ಜಾಸ್ಪರ್? ಎಷ್ಟು ದಿನ ಆಯಿತು ನಿನ್ನ ಹತ್ರ ಮಾತಾಡ್ದೆ. ಹೇಗಿದೀಯಾ? ಅಬ್ದುಲ್ ಹತ್ರ ಮಾತಾಡಬೇಕಾದ್ರೆ ನೀನು ಬಂದಿದೀಯಾ ಅಂತ ಹೇಳಿದ್ರು. ಏಯ್, ನಿನ್ನನ್ನು ಕೇಳ್ಕೊಂಡು ಒಬ್ಬ ಪೊಲೀಸ್ ಆಫೀಸರ್ ಬಂದಿದ್ದ. ನಾನು ಆ ರವೀಂದ್ರನ ಮೀಟ್ ಆಗಬೇಕು. ಅವನು ಬಂದು ಬೆಂಗಳೂರಲ್ಲೇ ಇದ್ದಾನೆ. ಮೀಟಿಂಗ್ ಅರೇಂಜ್ ಮಾಡಿ. ಸರಿ, ನಾನು ಅರೇಂಜ್ ಮಾಡ್ತೀನಿ. ನನ್ನ ಕೈಲಿ ನಿಮ್ಮ ಅಸೈನ್ಮೆಂಟ್ ಮುಗ್ಸೋಕ್ಕಾಗಲಿಲ್ಲ. ವಿನ್ಸೆಂಟ್ ಟೀಮ್ ಯಾರು? ಪಾಸ್ಟರ್ ಎಡ್ವರ್ಡ್ ವಿನ್ಸೆಂಟಾ? ವಿನ್ಸೆಂಟ್ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಅದೊಂದು ಚರ್ಚ್. ಅಲ್ಲೇನೆ ಮಾಸ್ಟರ್ ಎಡ್ವರ್ಡ್ ಇದ್ರು. ಪಾಪಕ್ಕೆ ಕ್ಷಮೆ ಕೇಳಕ್ಕೆ ಬರೋ ಎಲ್ಲಾರನ್ನೂ ಅವರಲ್ಲಿರೋ ಬಲಹೀನತೆನ ತಿಳ್ಕೊಂಡು
ಅವ್ರನ್ನೇ ಇಟ್ಕೊಂಡು ಕೆಲವು ಕಾರ್ಯಗಳನ್ನ ಸಾಧಿಸ್ಕೊಳ್ಳೋದು. ಯು ಸಿ, ಎಲ್ಲರನ್ನೂ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಈ ಥರ ಕೆಲವು ಪಾಸ್ಟರ್ಗಳು, ಫಾದರ್ಗಳು ಇದ್ದೇ ಇರ್ತಾರೆ. ಅವನ ಧರ್ಮದಲ್ಲೇ ಇರುವಂತಹ ದೊಡ್ಡ ವ್ಯಕ್ತಿಗಳು ಈ ವಿಷಯನ ತಿಳ್ಕೊಂಡು ಈ ಎಡ್ವರ್ಡ್ ಅಲ್ಲಿ ಪಾಸ್ಟರ್ ಆಗಿ ಇರಲೇಬಾರದು ಅಂತ ಚರ್ಚಿಂದ, ಅವರ ಕಮ್ಯುನಿಟಿಯಿಂದಾನೆ ದೇ ಸೆಂಡ್ ಹಿಮ್ ಅವೇ. ಸ್ಟಾರ್ಟಿಂಗಲ್ಲಿ ಅವನೊಬ್ಬ ಕ್ರಿಶ್ಚಿಯನ್ ಆಗೇ ಇದ್ದ. ಅದರಿಂದ ಅವನ್ನ ಹೊರಗಡೆ ಆಗ್ತಾಗ್ಲಿಂದ ಅವನಲ್ಲೊಂದು ಕಿಚ್ಚು ಹುಟ್ಟಿತು. ಅದಾದ್ಮೇಲೆ ದೇವರಿಗೆ ವಿರುದ್ಧವಾಗಿರೋ ಮಾಟ ಮಂತ್ರ ಮಾಡೋದ್ರಲ್ಲಿ ತಲ್ಲೀನನಾದ. ಅವನ್ನ ಸೈತಾನ್ ಅಂತ ಕರೀತಾರೆ. ವಿನ್ಸೆಂಟ್ ಟೀಮ್ ಅಂತ ಒಂದು ಟೀಮ್ನ ಸೃಷ್ಟಿ ಮಾಡಿ ಬೇರೆ ಬೇರೆ ಜಾಗದಿಂದ ಅವನ ಥರನೇ ಧರ್ಮದಿಂದ ಹೊರಗಡೆ ಬಂದಿರೋರನ್ನ ಒಟ್ಟುಗೂಡಿಸಿ ಈಗ ಒಂದು ಸೈತಾನ್ ಗುಂಪನ್ನೇ ಸೃಷ್ಟಿ ಮಾಡಿದ್ದಾನೆ. ಬಟ್ ಇದು ತುಂಬ ಸೀರಿಯಸ್ ಆದ ವಿಷಯ. ಸಬ್ಸಿಕ್ವೆಂಟ್ಲಿ ಎಷ್ಟೋ ಕೆಲವರು ಈ ಅಸೈನ್ಮೆಂಟ ಮುಗಿಸ್ಕೊಡ್ತೀವಿ ಅಂತ ನನ್ನ ಹತ್ರ ಈಸ್ಕೊಂಡ್ರು. ಆದರೆ ಅದನ್ನು ಮುಟ್ತಾ ಎಲ್ಲರೂ ಅವ್ರ ಕುಟುಂಬದವ್ರನ್ನ ಯಾರನ್ನೂ ಅವನು ಬಿಡಲೇ ಇಲ್ಲ. ಇನ್ಫ್ಯಾಕ್ಟ್ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರ ಹತ್ರನೂ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲೇ ಇಲ್ಲ. ನೀನು ಮಧ್ಯದಲ್ಲೇ ಹೋಗಿದ್ದರಿಂದ ನಾನು ಇದರಿಂದ ಹೊರಗಡೆ ಬಂದು ಈ ಅಸೈನ್ಮೆಂಟ್ನ ಮುಗಿಸ್ಲೇಬೇಕಾಯಿತು. ಇವಾಗ ಅವನೆಲ್ಲಿದ್ದಾನೆ? ಅವನ್ನ ಹೇಗೆ ಹುಡ್ಕೋದು? ನಿನ್ನ ಕೈಲಿ ಊಹೆನೂ ಮಾಡೋಕ್ಕಾಗದೇ ಇರೋಂಥ ಜಾಗದಲ್ಲಿ ಅವನು ಈಗ ಇದ್ದಾನೆ. ಇಲ್ಲೇ ಇದೇ ಊರಲ್ಲಿ ಅವನು ತಲೆ ಮರೆಸ್ಕೊಂಡು ಅವನ ಎಲ್ಲ ಆಪ್ರೇಷನ್ನ ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಹೊರಗಡೆ ಇರೋ ಯಾರು ಕೂಡ ಅವನನ್ನು ಟಚ್ಚು ಮಾಡೋಕ್ಕಾಗಲ್ಲ ಎಕ್ಸೆಪ್ಟ್ ಆಲ್ಫ್ರೆಡ್ ಜೋಶ್. ಇವನೇ ಮುಖ್ಯವಾಗಿ ಅವನಿಗೆ ರೈಟ್ ಹ್ಯಾಂಡ್. ಇನ್ಫ್ಯಾಕ್ಟ್ ಮೊದಲಿಗಿಂತ ಇವಾಗ ಅವನಿಗೆ 100 ಪಟ್ಟು ಶಕ್ತಿ ಜಾಸ್ತಿ ಆಗಿದೆ. ನೀನು ಅವನ್ನ ಹುಡ್ಕೊಂಡೋದ್ರೆ ಇದು ನಿನಗೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ ಜಾಸ್ಪರ್. ಐ ವಾಂಟ್ ಯು ಟು ಬಿ ಕೇರ್ಫುಲ್ ಬಟ್ ಫಿನಿಶ್ ಹಿಮ್ ಅಟ್ ಎನಿ ಕಾಸ್ಟ್ ಜಾಸ್ಪರ್. ಗುಡ್ ಲಕ್. ಹೇಯ್, ಯಾರೋ ನೀನು? ಹೇಯ್ ಸೆಕ್ಯೂರಿಟಿ! ಎಲ್ಲೋ ಫಾದರ್ ಎಡ್ವರ್ಡ್? ಗೊತ್ತಿಲ್ಲ, ಹೇಳ್ತೀನಿ ಹೇಳು. ಹೇಳ್ತೀನಿ. ನಾನು ಕನ್ಫೆಷನ್ ಮಾಡಿದ್ದನ್ನೆಲ್ಲ ಹೇಳಿದ್ನಲ್ಲ ಒಬ್ಬ ಫಾದರ್. ಅವನ್ನ ಎತ್ತಾಗಿದೆ, ನೀನು ಹೇಳು.
ಯಾಕೋ ನನ್ನ ಕುಟುಂಬನ ಸಾಯಿಸಿದ್ರೆ ನನ್ನ ಬಿಟ್ಬಿಡು. ವಾಪಸ್ ಕೊಡು ನನಗೆ ಅವ್ರನ್ನ. ಹೇಳ್ತೀನಿ. ನಿಮ್ಮನ್ನ ಕೊಲ್ಲೋದಕ್ಕೆ ಮಿಸ್ಟರ್ ಜೆ ಅಂತ ಒಬ್ಬ ಅಸೈನ್ಮೆಂಟ್ ತಗೊಂಡಿದ್ದಾನೆ. ಇನ್ನು 2 ದಿನದಲ್ಲಿ ನಿಮ್ಮನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾನೆ. ಪೊಲೀಸ್ ಆಫೀಸರ್ ರವೀಂದ್ರನೇ ಆಪರೇಟ್ ಮಾಡ್ತಿರೋದು. ಅದಷ್ಟೇ ಅಲ್ಲ, ಇನ್ನೂ ಸುಮಾರು ಜನ ಹೊರಟೋದ್ರು. ನಾವು ಸುಮ್ಮನೆ ನೋಡ್ಕೊಂಡು ನಿಂತಿದ್ದೀವಿ ಅಷ್ಟೇ. ಏನು ಮಾಡೋಣ ಪಾಸ್ಟರ್? ಹಾರ್ವೆಸ್ಟ್. ಎಲ್ಲಾರ್ನೂನಾ? ಅವ್ರು ನಮಗೆ ಹೇಳಿದ್ದು ಮಾತು ಹಾರ್ವೆಸ್ಟ್. ನಮ್ಮ ಮೀನಿಂಗಲ್ಲಿ ಹಾರ್ವೆಸ್ಟ್ ಅಂದ್ರೆ ಕೊಲ್ಲೋದು, ಎಲ್ಲಾರನ್ನೂ ಕೊಲ್ಲೋದು. ಅವತ್ತು ರಾತ್ರಿ ನೀನು ಅಲ್ಲೇ ಇರ್ತೀಯ. ನೀನ್ ಕತೆನೂ ಮುಗಿಸ್ಬಿಡೋಣ ಅಂತ ಅನ್ಕೊಂಡೆ. ಬಾಗ್ಲು ತೆಗೆ, ಬಾಗ್ಲು ತೆಗಿ ಅಂತ ಹೇಳ್ತಲ್ವಾ? ತೆಗಿತೀಯಲ್ಲ ಬಾಗ್ಲು ಮುರ್ದಾಕ್ಲಾ? ತೆಗಿ ಅಂತ ಹೇಳ್ತಲ್ವಾ? ಇಲ್ಲಾಂದ್ರೆ ಬಾಗ್ಲು ಮುರಿತೀವಿ. ನನ್ ಮಾತು ಕೇಳು. ಹೊಡ್ದಾಕೋ ಬಾಗ್ಲು ತೆಗಿ. ಬಿಡ್ಬೇಡ. ಅವಳನ್ನ ಲಾಕ್ ಮಾಡೋ. ಹೇಳ್ತಾ ಇದ್ದೀನಿ, ಹಾಕೋಳ್ಗೆ. ನಿನ್ ದುರಾದೃಷ್ಟ, ನೀನ್ ಬರೋದಕ್ಕೂ ಮುಂಚೆನೆ ಅವಳು ಸತ್ತೋದ್ಲು. ಅವಾಗ್ಲೇ ನೀನು ಹೋಗ್ಬೇಕಿತ್ತಲ್ವ ಜಾಸ್ಪರ್. ಇವಾಗ ಅವ್ನು ಸಾಯಿಸ್ಬೇಕು ಅಂತಿರೋ ಕಾರಣ ನೀನೇ ಜಾಸ್ಪರ್. ನಡೆಯೋ. ಫಾದರ್ ಎಡ್ವರ್ಡ್ನ ಸಾಯಿಸ್ ಬಂದು ನೀನು ಸಾಯಿಸ್ತೇನೆ. ನಿಲ್ಲು 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 ಮಂಡಿಯವರು. ಬಾಂಡ್ಲಿ, ನಿನ್ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ ಕಣೋ. ನಿನಗೆ ಹೆಲ್ಪ್ ಮಾಡ್ತಿರೋದು ನಿನ್ನ ಹಳೆ ಗೆಳೆಯ ನಾಯ್ಡು ಅಲ್ವಾ, ಅಬ್ದುಲ್ ಮರಕ್ಕೆ. ಆಮೇಲೆ ಅವನು ಗೋವಿಂದ. ನಿನಗೆ ಅವರೆಲ್ಲ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ರಲ್ಲೋ. ಅದಷ್ಟೇ ಅಲ್ಲ, ನೀನು ಯಾರನ್ನ ಹುಡ್ಕೊಂಡು ಹೋಗ್ತಾ ಇದೀಯ ಅಂತ ನನಗೆ ಗೊತ್ತು. ಆದರೆ ನನಗೆ ನಿನ್ನ ಮೇಲೆ ಭಯ ಇಲ್ಲ. ಯಾಕೆ ಅಂತ ಹೇಳು ಹೇಳು ಬಾಂಡ್ಲಿ ನನ್ನ ಮಗನೇ. ಏಯ್, ಯಾರು ನೀವು? ತೆಗಿಯೋ ಗಾಡಿನ. ಹುಷಾರು. ಫಾದರ್, ನೀವೇನಿಲ್ಲಿ? ಅವನೇ ಕಟ್ಟಾಕಿದ್ದ. ಅವನು ಹೆಡ್ವರ್ಡ್ನ ಸಾಯಿಸೋದಕ್ಕೆ ಹೋಗ್ತಿದ್ದಾನೆ. ಆದರೆ ಇವ್ರುಗಳೇ ಸಾಯ್ತಾರೆ. ಬರ್ದಿಡ್ಕೊಳ್ಳಿ, 30 ವರ್ಷದಿಂದ ಸಾಯ್ಬೇಕಾದವನು ಇವತ್ತು ಅವನ ಸಾವನ್ನ ಅವನೇ ಹುಡ್ಕೊಂಡು ಹೋಗ್ತಿದ್ದಾನೆ. ತಪ್ಪು. ನಿಮ್ಮನ್ನ ಹಿಡಿದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಾನೆ ಅಂತಂದ್ರೆ ನಿಮ್ಮ ಬಾಸ್ ಎಡ್ವರ್ಡ್ ಹತ್ರ ಎಷ್ಟೇ ಜನ ಇದ್ರು ಅವ್ರು ಎಲ್ಲಾರನ್ನೂ ಇವನು ಸಾಯಿಸ್ತಾನೆ. ಅದಷ್ಟೇ ಅಲ್ಲದೆ ನಿಮ್ಮ ಫಾದರು ಕೂಡ ಸಾಯ್ತಾರೆ. ಆ ಥರ ಎಲ್ಲ ಏನೂ ನಡೆಯಲ್ಲ. ಅವನ ಜೊತೆ ಇರೋರೆಲ್ಲ ರಾಕ್ಷಸರು. ಮಿಸ್ಟರ್ ಜೈನ ಸಾಯಿಸಿ ರಕ್ತ ಕುಡಿಯೋದಕ್ಕೂ ಯೋಚನೆ ಮಾಡಲ್ಲ. ಒಬ್ಬ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ನ ವಿಚಾರಣೆ ಮಾಡೋ ಥರನೇ ನಾನು ಅವನ್ನ ವಿಚಾರಣೆ ಮಾಡಿದೆ. ಅವನ ಜೊತೆ ಇದೊಬ್ಬ ಗ್ಯಾಂಗ್ ಮೆಂಬರ್ನ ಮೀಟ್ ಮಾಡಿದೆ, ಗೋವಿಂದ ಅಂತ. ನೀನೊಬ್ಬ ಸಾಧಾರಣ ಮನುಷ್ಯ ಅಲ್ವಾ? ಅನಸ್ತೇಶಿಯಾ ಕೂಡ ಹಾಕದೆ ಡಾಕ್ಟರ್ನ ಗನ್ ಪಾಯಿಂಟಲ್ಲಿ ಇಟ್ಟು ಆಪರೇಷನ್ ಮಾಡೋಕ್ಕಾಗತ್ತಾ? ಆದರೆ ಅವನು ಮಾಡಿಸ್ದ. ಏನ್ ಹಾಗೆ ನೋಡ್ತಿದೀಯಾ? ಗೋವಿಂದ ಜಾಸ್ಪರ್ ಬಗ್ಗೆ ಹೇಳಿದ್ಮೇಲೂ ನನಗೆ ಆ ವಿಷಯದ ಮೇಲೆ ನಂಬಿಕೆ ಬರಲಿಲ್ಲ. ಆ ಡಾಕ್ಟರ್ನ ನಾನು ಹುಡುಕಿ ಕಂಡಿಡಿದು ಭೇಟಿಯಾದೆ.
ಅವನ ಬಗ್ಗೆ ಏನೇನೋ ಹೇಳ್ತಿದ್ದಾರೆ, ಅದೆಲ್ಲ ಸತ್ಯನಾ ಡಾಕ್ಟರ್? ಅವ್ರು ಹೇಳಿದ ನಿಜಾನೇ. ಆಪ್ರೇಷನ್ ಮಾಡಬೇಕಾದ್ರೂ ಅವ್ರಿಗೆ ಅನಸ್ತೇಷ ಕೊಡ್ದೇನೆ ಆಪ್ರೇಷನ್ ಮಾಡಿದೆ. ಯಾಕಂದ್ರೆ ಮೆಡಿಕಲ್ ಸೈನ್ಸಲ್ಲಿ ಕೆಲವೊಂದು ವಿಷಯಗಳು ಅನ್ಯಾಚುರಲ್ ಆಗಿರ್ತವೆ. ಅವ್ರ ಸರ್ಜರಿ ಆದ್ಮೇಲೆ ಟಿಶ್ಯೂ ಸ್ಯಾಂಪಲ್ ಕಲೆಕ್ಟ್ ಮಾಡಿ DNA ರಿಸರ್ಚ್ ಮಾಡಿದೆ. ಹೇಗೆ ಇದು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಮಾಡೋಕ್ಕಾಗುತ್ತೆ ಅಂತ. ಅವ್ರಿಗೆ ಒಂದು ಡಿಸೀಸ್ ಇದೆ. ಡಿಸೀಸ್ ಅಲ್ಲ, ಡಿಸಾರ್ಡರ್. ಇಟ್ ಈಸ್ ಕಾನ್ಜಿರೆಂಟಲ್ ಇನ್ಸೆನ್ಸಿಟಿವಿಟಿ ಟು ಪೇನ್ ವಿತ್ ಎನಿಡ್ರೋಸಸ್. ಸಿಪಾ ಅಂತ ಅಡ್ಡ ಹೆಸರಿಂದ ಕರೀತಾರೆ. ಈ ಥರ ಕಂಡೀಷನಲ್ಲಿದ್ದರೆ ನೋವು ಗೊತ್ತಾಗಲ್ಲ. ನೀವು ಅವ್ರನ್ನ ಕಡಿಬೋದು, ಹೊಡಿಬೋದು. ಬಿಸಿಯಿಂದ ಕೂಡ ಅವ್ರಿಗೆ ಏನೂ ಆಗಲ್ಲ, ಶಕೆ ಆಗಲ್ಲ, ಕಣ್ಣೀರು ಕೂಡ ಬರಲ್ಲ. ಅದು ಮಾತ್ರ ಅಲ್ಲ, ಯೂರಿನ್ಗೆ ಹೋಗ್ಬೇಕಾದ್ರೂ ಕೂಡ ಒಂದು ಟೈಮ್ ಸೆಟ್ ಮಾಡಿ ಆ ಟೈಮಿಂಗ್ಗೆ ಸರಿಯಾಗಿ ಅವ್ರು ಹೋಗೋದಕ್ಕೆ ಅಭ್ಯಾಸ ಮಾಡ್ಕೊಳ್ತಾರೆ. ಈ ರೀತಿಲಿ ತುಂಬ ಕಾಂಪ್ಲಿಕೇಶನ್ ಇದ್ದಾವೆ. ಹೊರಗಡೆಯಿಂದ ನೋಡೋರು ಇದನ್ನ ಸೂಪರ್ ನ್ಯಾಚುರಲ್ ಪವರ್ ಅಂತ ಅನ್ಕೊಂಡಿದ್ದಾರೆ. ಅವ್ರ ಮೈನಸ್ ಯಾವ್ದಾದಿದೆಯೋ ಅದೆಲ್ಲ ಅವ್ರ ಕೋಪದಿಂದ ಪ್ಲಸ್ ಆಗಿದೆ. ಈ ವಿಷಯ ಗೊತ್ತಾದವರು ತನ್ನ ಮೈಗೆ ಗಾಯ ಆಗದಿರೋ ಹಾಗೆ ಹುಷಾರಾಗಿ ನೋಡ್ಕೊಳ್ತಾರೆ. ಅವ್ರಗಳಿಗೆ ಸಾವೇ ಇಲ್ವಾ ಡಾಕ್ಟರ್? ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ರಿಗೂ ಸಾವು ಇದ್ದೇ ಇದೆ. ಈ ಥರ ಸಮಸ್ಯೆ ಇದ್ದವರಿಗೆ ಬೇರೆಯವರು ಅವ್ರ ಬಾಡಿ ನೋಡಿ ಏಟಾಗಿದೆ ಅಂತ ಹೇಳೋವರೆಗೂ ಅವ್ರಿಗೆ ಏಟಾಗಿದೆ ಅಂತ ಕೂಡ ಅವ್ರಿಗೆ ಗೊತ್ತಾಗಲ್ಲ. ಆ ಗಾಯ ಅವ್ರಿಗೆ ಹೊರಗಡೆಯಿಂದ ಮಾತ್ರ ಕಡಿಮೆ ಆಗುತ್ತೆ, ಒಳಗಡೆ ಕಡಿಮೆ ಆಗಿರಲ್ಲ. ಸೆಪ್ಟಿಕ್ ಆಗಿ ಸತ್ತೋಗಿರೋರು ತುಂಬ ಜನ ಇದ್ದಾರೆ. ಸೊ ಜಾಸ್ಪರ್ಗೆ ಈಗ ಒಂದು 60 ವರ್ಷ ಇರ್ಬೋದು. ಮೊದಲಿನ ಥರ ಅವ್ರಿಗೆ ಏಟು ಬಿದ್ದರೆ ಆ ಏಟು ಬೇಗ ಕಡಿಮೆ ಆಗಲ್ಲ. ಹಾಗೆ ಅವರು ಟ್ರೀಟ್ಮೆಂಟ್ ತಗೊಳ್ದೇ ಇದ್ದರೆ ಜೀವ ಹೋಗೋ ಸಾಧ್ಯತೆ ಇರುತ್ತೆ. ಇನ್ನು 1 ಗಂಟೆಲಿ ನನಗೊಂದು ಟೀಮ್ ಬೇಕು. ಸಾಯಕ್ಕೆ ಯಾವನ್ ರೆಡಿ ಇದ್ದಾನೋ ಅವ್ರು ಮಾತ್ರ ಬೇಕು. ದುಡ್ಡು ಎಷ್ಟು ಬೇಕಾದರೂ ಕೊಡ್ತೀನಿ ಅಂತ ಹೇಳಿ ನಾನು ಗ್ರೌಂಡಲ್ಲಿ ವೇಟ್ ಮಾಡ್ತಾ ಇರ್ತೀನಿ. ಸರಿ, ನಾನು ನೋಡ್ಕೋತೀನಿ. ಜಾಸ್ಪರ್ ಮತ್ತೆ ಫಾದರ್ ಎಡ್ವರ್ಡ್ ಇರೋ ಜಾಗ ಗೊತ್ತಾಯ್ತು. ಇದೊಂದು ಗ್ಯಾಂಗ್ ವಾರ್ ಆದರೂ ಆಗಬಹುದು. ಅದನ್ನು ತಡೆದು ನಿಲ್ಸೋದಕ್ಕೆ ನಾನು ಟೀಮ್ ಕಳಿಸ್ದೆ. ಅಣ್ಣ, ಇನ್ನೂ ಯಾರೂ ಬಂದಿಲ್ಲ. ನಾವೇ ಹೋಗಿ ಯಾರನ್ನಾದ್ರೂ ಕರ್ಕೊಂಬರೋಣವಾ? ಏಯ್, ಬರ್ತಾರಿರೋ. ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡೋಣ. ಏನ್ ಮ್ಯಾಟ್ರು? ಇವಾಗ ನಾವೇನ್ ಮಾಡ್ಬೇಕು? ಯಾಕೆ ಬರೋದಕ್ಕೆ ಹೇಳಿದ್ರಿ? ರವಿ,
Wake up. Wake up. Wake up. Wake up. Wake up. Huh? Freeze. Hello, Mr. J. Welcome home. I appreciate you. ಇಷ್ಟೊಂದು ದೂರ ಅಲ್ದಾಡಿ ಸುತ್ತಾಡಿ ಬಂದು ನನ್ನನ್ನು ನೋಡಕ್ ಬಂದಿದ್ದೀಯಲ್ಲ. ನೀನೊಬ್ಬ ರಕ್ಷಿಸಲ್ಪಟ್ಟವನು, ಆದರೆ ಅದೇ ಸಮಯದಲ್ಲಿ ನೀನೊಬ್ಬ ಮುಟ್ಟಾಳ. ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದಿದ್ರೆ ನನ್ನ ಕೈಯಾರೆ ನಿನ್ನ ಮಗನ ಕೈನ ಕತ್ತರಿಸ್ತಗದೆ ಅದನ್ನ ನೋಡ್ಬೋದಾಗಿತ್ತಲ್ವಾ? ನಿನ್ನಿಂದ ರಿಯಾಕ್ಟ್ ಮಾಡಕ್ಕಾಗ್ತಿಲ್ವಲ್ಲ? ಉಫ್. Jasper, you are really strong, man. Stay. I said stay. ನನ್ನ ಲೈಫಲ್ಲಿ ನೀನು ಎಷ್ಟನೇ ವಿಲನ್ ಅಂತಾನೆ ನನಗೆ ಗೊತ್ತಿಲ್ಲ ಜಯ್. ಆದರೆ ನೀನು ಸತ್ತೋಗ್ತೀಯಾ ಅಂತ ನಾನು ನೆನೆಸ್ಕೊಂಡ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ. Stay. I said stay. ಇಷ್ಟೊಂದು ವರ್ಷ ಆದ್ಮೇಲೆ ನೀನ್ ನಿನ್ ಮಗನ್ಗೋಸ್ಕರ ಇಷ್ಟೊಂದು ಕಷ್ಟಪಡ್ತಿದೀಯ. ನಾನು ನಿನ್ ಥರನೇ ಜೈ. ನೀನು ಪೇನ್ಲೆಸ್, ನಾನು ಎಮೋಷನ್ಲೆಸ್. ಆದರೆ ನನಗೆ ಬೇರೆಯವ್ರ ಎಮೋಷನ್ಸ್ನಲ್ಲಿ ಆಟ ಆಡೋಕ್ಕಿಷ್ಟ, ತುಂಬಾನೇ ಇಷ್ಟ. ನಿನ್ನ ಮನಸ್ಸಿಗೆ ಈಗ ಎಷ್ಟು ನೋವಾಗ್ತಿದೆಯೋ ಹಾಗೇನೆ ನನಗೂ ನೋವಾಗ್ತಿತ್ತು. ನಾನು ನನ್ನ ಪಾಡಿಗೆ ಯಾವುದೇ ಗಲಾಟೆಗೆ ಹೋಗದೆ ಚರ್ಚ್ ಮುಂದೆ ಕ್ಯಾಂಡಲ್ ಮಾರ್ತಾ ಇದ್ದೆ. ನನ್ನನ್ನು ಸುಮ್ಮನೆ ಬಿಟ್ರ ಹೊಡೆದ್ರು. ಆದರೆ ಒಂದು ಹೊತ್ತು ಊಟ ಕೂಡ ಸರಿಯಾಗಿ ಸಿಗಲಿಲ್ಲ. ಎಲ್ಲರೂ ಊಟ ಆದಮೇಲೆ ಉಳಿದಿರೋದು ಮಾತ್ರ ಸಿಗ್ತಾ ಇತ್ತು. ತುಂಬ ದಿನ ಉಪವಾಸ ಇರ್ತಿದ್ದೆ. ಅದೇ ಚರ್ಚ್ಗೋಸ್ಕರ ರಾತ್ರಿ ಹಗಲು ಅಂತ ಕೂಡ ನೋಡಿದೆ. ಎಲ್ಲ ಕೆಲಸ ಮಾಡಿದ್ದೀನಿ. ನನಗೋಸ್ಕರ ಯಾರೂ ಇಲ್ಲ ಅಂತ ದೇವ್ರ ಹತ್ರ ಕಣ್ಣೀರು ಹಾಕಿದ್ದೀನಿ. ಬಟ್ ಹಿ ಡಿನೈಡ್ ಮೀ. Mr. J, look at this. ಸೈತಾನ್ನ ಹಿಂಬಾಲಿಸಕ್ಕೆ ಶುರು ಮಾಡಿದವನು ಈಗ ಪೂರ್ತಿಯಾಗಿ ಸೈತಾನನಾಗಿಯೇ ಬದಲಾಗಿದ್ದೀನಿ. ನನ್ನ ಸಾಯಿಸ್ಬೇಕು ಅನ್ಕೊಂಡವ್ರನ್ನೇ ಸಾಯಿಸ್ದೆ. ಇದರಲ್ಲಿ ಏನ್ ತಪ್ಪಿದೆ? ನಾನು ಬದುಕ್ಬೇಕಲ್ವಾ? ಅದಕ್ಕೆ ನಿನ್ನ ಜೀವಂತವಾಗಿ ಬಿಟ್ರೆ ತಾನೆ.
ಜಾಸ್ಪರ್ನು ಫಾದರ್ ಎಡ್ವರ್ಡ್ನು ಶೂಟ್ ಮಾಡಬೇಕು ಅನ್ನೋ ಪ್ಲಾನಲ್ಲಿ ನನ್ನ ಟೀಮು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಯಿತು. ಹರೇಶ್ ನೋಡಪ್ಪ ಅಬ್ಬ ನಿನ್ಗೋಸ್ಕರ ದುಡ್ಡು ತಗೊಂಡು ಬರ್ತಿರೋದು ನಿನ್ ಮಾವ ಅಲ್ಲ. ಡು ಯು ನೋ ಹೂ ಇಸ್ ಹಿ? ಹಿ ಇಸ್ ಮಿಸ್ಟರ್ ಜೇ, ಯೋರ್ ಫಾದರ್, ಯೋರ್ ಫಾದರ್. ಅಪ್ಪ ಇದನ್ ಮುಂಚೆನೆ ಹೇಳ್ಬೋದಿತ್ತಲ್ವಪ್ಪ. ನಾನೇ ನಿಮ್ಮ ಮಗ ಅಂತ ನಿಮಗೆ ಗೊತ್ತಲ್ವಪ್ಪ. ಮತ್ತೆ ಯಾಕಪ್ಪ ಹೇಳಲಿಲ್ಲ? ನಮ್ಮನ್ನು ಬದುಕೋದಕ್ಕೆ ಬಿಡಲ್ವಪ್ಪ? ನನ್ನ ಪಾಪ ನಿಮ್ನೆಲ್ಲ ಹಿಂಬಾಲಿಸ್ತಿದೆ. ಈ ಥರ ಎಲ್ಲ ನಡಿಬಾರ್ದು ಅಂತಾನೆ ನಾನು ಇಷ್ಟು ದಿನದಿಂದ ಭಯ ಪಡ್ತಾ ಇದ್ದೆ. ಹಂಗಲ್ಲಪ್ಪ, ಈಗ್ಲಾದ್ರೂ ನೀನು ನನಗೆ ಸಿಗ್ದಲ್ಲಪ್ಪ. ಬನ್ನಿ ನಾವೆಲ್ಲಾದ್ರೂ ಹೋಗಿ ಬದುಕನ. ನಿನ್ ಜೊತೆ ಇರ್ಬೇಕಾಗಿರೋದು ನಾನಲ್ಲ, ನಿನ್ ನೀಯತ್ತು ಮತ್ತೆ ನಿನ್ ನಂಬಿಕೆ. ಅದು ನನ್ನ ಸುಮ್ಮ ನಿನಗೆ ಕೊಟ್ಟಿರೋದು. ಹರೀಶ್, ನನಗೂ ಕೂಡ ಅಪ್ಪ ನಿಮ್ಮ ನಿಜವಾದ ಹೆಸರೇನಪ್ಪ? ಹೇಳಿಯಪ್ಪ. ಬನ್ರಿ. ಅಯ್ಯೋ ಅಣ್ಣ ಇವನ್ನ ಬನ್ನಿ ಅಣ್ಣ, ಹೋಗೋಣ. ಅಪ್ಪ, ಅಣ್ಣ ಎದ್ದೇಳಿ ಅಪ್ಪ, ಅಣ್ಣ. ಅಪ್ಪ, ಕರ್ಕೊಂಡೋಗಿ. ಅಪ್ಪ ಬನ್ನಿ ಅಪ್ಪ. ಅಪ್ಪ ಎದೋಳಿ. ಅಪ್ಪ, ಅಪ್ಪ ಬಾರಪ್ಪ. ಅಪ್ಪ, ಕೆವಿನ್ನ ಚೆನ್ನಾಗಿ ನೋಡ್ಕೋ, ಅವನು ನಂತರ. ಅಪ್ಪ ಬಂದ್ಬಿಡಪ್ಪ. ನೀನು ಬಾ ಬಾ ಹೋಗು ಹೋಗು. ಬಾಪಾ ನೀನು ಬಾಪಾ. ಅಪ್ಪ, ನಾವಲ್ಲಿಗೆ ರೀಚ್ ಆಗೋಕೆ ಮುಂಚೆನೆ ಜಾಸ್ಪರ್ ಫಾದರ್ ಎಡ್ವರ್ಡ್ನ ಸಾಯಿಸಿ ಅಲ್ಲಿಂದ ಹೊರಟೋಗಿದ್ದ. ಇವಾಗ ಅವನು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನೋ ವಿಷಯ ಇಲ್ಲಿ ತನಕ ನಮಗೆ ಗೊತ್ತಾಗ್ಲಿಲ್ಲ.
ಇನ್ಫ್ಯಾಕ್ಟ್ ಹೀಸ್ ಅಲೈವ್ ಆರ್ ನಾಟ್ ಗೊತ್ತಿಲ್ಲ.